ಸಮಸ್ತ ಕರ್ನಾಟಕದ ಪ್ರಜ್ಞಾವಂತ ಸಮಾಜದ ದೇಶವಾಸಿ ನಾಗರಿಕರಿಗೆಲ್ಲರೂ ಕೂಡ ನಿಮ್ಮ ಗೆಳೆಯನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ಇವತ್ತಿನ ದಿವಸ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು 4 ವಿಚಾರಗಳನ್ನು ನಿಮ್ಮೆದುರು ಸಾದರಪಡಿಸ್ತಾ ಇದ್ದೇನೆ. ವಾಸ್ತವವಾಗಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ತುಂಬ ಒತ್ತಾಯಿತು. ಸಿನಿಮಾ ನಟನಾಗಿರ್ತಕ್ಕಂಥ ಉಪೇಂದ್ರ ಕುಮಾರ್ ಅವರು ಮತ್ತು RSSನ ರಾಷ್ಟ್ರೀಯ ಸರಸಂಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ರವರು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳ ಬಗ್ಗೆ ಸ್ಪಷ್ಟೀಕರಣ ಅಥವಾ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಕರ್ನಾಟಕದ ಸಮಸ್ತ ಗೆಳೆಯರೆಲ್ಲರೂ ಕೂಡ ಒತ್ತಾಯ ಮಾಡಿದ ಪ್ರಯುಕ್ತ ಇವತ್ತಿನ ದಿವಸ ನಾನು ಲೈವ್ ಬರ್ತಾಯಿದ್ದೀನಿ. ಆ 2 ವಿಷಯಗಳ ಜೊತೆಗೆ ಅವರಿಬ್ಬರ ಸ್ಟೇಟ್ಮೆಂಟ್ಗಳ ಪೂರ್ವ ಇತಿಹಾಸವನ್ನು ನಾನು ನಿಮ್ಮೆದುರು ದಾಖಲೆ ಸಹಿತ ಸಾದರಪಡಿಸ್ತಾ ಇದ್ದೇನೆ. ಬಹುಶಃ ಸುಮಾರು ಗೆಳೆಯರು ಕೂಡ ಪ್ರಶಂಸೆ ಮಾಡೋದನ್ನು ನೋಡಿದ್ದೀನಿ. ಸುಮಾರು ಜನ ಬೆಂಬಲ ಕೊಡ್ತಕ್ಕಂಥ ನೋಡಿದ್ದೀನಿ. ನಿಮಗೆಲ್ಲರೂ ಕೂಡ ಆಭಾರಿಯಾಗಿದ್ದೀನಿ. ಆದರೆ ಈ ತಾಕತ್ತು ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ನಮಗೆಲ್ಲರೂ ಕೂಡ ಮಾಹಿತಿ ಇರಬೇಕು. ಸೊ ಅದಕ್ಕಾಗಿ ನಾನು ಮಾತನಾಡೋ ಪೂರ್ವದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ನೆನೆಸಿ ನನ್ನ ಮಾತನ್ನು ಆರಂಭ ಮಾಡ್ತೇನೆ. लिख रहा हूँ मैं अंजाम कल जिसका आगाज़ आएगा, लिख रहा हूँ मैं अंजाम जिसका कल आगाज़ आएगा, मेरा लहू का हर एक कतरा इनकलाब लाएगा, मेरा लहू का हर एक कतरा इनकलाब लाएगा, मैं रहूँ या ना रहूँ, मैं रहूँ या ना रहूँ, पर ये वादा है मेरा तुमसे कि मेरे बाद भी मेरे मिशन पे मरने वालों का सैलाब लाएगा, मेरे बाद भी मेरे मिशन पे मरने वालों का ಸೈಲಾಬ್ ಆಯಗ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕನಸ್ಕೊಂಡಿದ್ರು. ಅಂದರೆ ಈ ಬಹುಸಂಸ್ಕೃತಿಯ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಮೂಲ ಭಾರತೀಯ ಜನಾಂಗದವರು ಈ ರಾಷ್ಟ್ರವನ್ನು ಉಳಿಸ್ಕೊಳ್ಳುವ ಸಲುವಾಗಿ, ಈ ಬಹುಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಹೋರಾಟ ಮಾಡ್ತಕ್ಕಂಥ ಮತ್ತು ಅದರ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ನಮ್ಮ ಜನಾಂಗ ಮಾಡ್ತಾರೆ ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಿದ್ದರು. ಆದರೆ ಇವತ್ತಿನ ದಿವಸ ವಾಸ್ತವ ಸ್ಥಿತಿನೇ ಬೇರೆಯಾಗಿದೆ. ಭಾರತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 19 ನಿಮಗೆಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ. ಸಂವಿಧಾನದ ವಿಧಿ 51 ಪ್ರಕಾರ ನಿಮಗೆಲ್ಲರಿಗೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಸಾದರಪಡಿಸ್ತಕ್ಕಂಥ ಮೂಲಭೂತ ಕರ್ತವ್ಯ ಕೊಟ್ಟಿದ್ದಾರೆ. ಇವೆರಡೂ ಇದ್ದಾಗ್ಯೂ ಕೂಡ ಭಾರತದಲ್ಲಿರ್ತಕ್ಕಂಥ ಮೂಲ ಭಾರತೀಯ ಜನಾಂಗ ಅಂದರೆ SC ST OBC ಜನಾಂಗದವರು ಮಾತಾಡದೇ ಇರತಕ್ಕಂಥದ್ದು ತುಂಬ ಖೇದದ ಸಂಗತಿ. ಒಂದು ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ 185 ಪೂರ್ವದಲ್ಲಿ ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥ ಭಾರತ, ವಿಶ್ವಕ್ಕೆ ಮಾತು ಕಲಿಸಿರ್ತಕ್ಕಂಥ ಭಾರತ ಇವತ್ತಿನ ದಿವಸ ಮಾತಾಡದ ಭಾರತ ಆಗಿರ್ತಕ್ಕಂಥದ್ದು ಖೇದದ ಸಂಗತಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾನೆ. ಸ್ನೇಹಿತರೆ, ಭಾರತವು ಬಹುಶಃ ಭಾರತದ ಸಂವಿಧಾನದ ಪೀಠಿಕೆ ಓದಿರ್ತಕ್ಕಂಥ ಎಲ್ಲ ಪ್ರಾಜ್ಞರಿಗೂ ಗೊತ್ತಿದೆ. ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ ಅಂತಕ್ಕಂಥದ್ದು. ಅಂದರೆ ಭಾರತವು ಒಂದು ಸಂಸ್ಕೃತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂವಿಧಾನ ಅಲ್ಲ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1949 ನವೆಂಬರ್ ತಿಂಗಳಲ್ಲಿ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಪದೇ ಹೇಳಿರ್ತಕ್ಕಂಥದ್ದು. ಭಾರತ ಬಹುಸಂಸ್ಕೃತಿಯ ದೇಶ. ಅದಕ್ಕಾಗಿ ಈ ದೇಶದ ಸಂಸ್ಕೃತಿ, ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು, ಈ ದೇಶದ ಆಡಳಿತ ವ್ಯವಸ್ಥೆ ಜಾತ್ಯತೀತ ತಳಹದಿಯ ಮೇಲೆ ನಿಲ್ಲಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಹೊಂದಿರತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತವನ್ನು ಬಹುಸಂಸ್ಕೃತಿಯ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಇವತ್ತಿನ ದಿವಸ ಇಂಥ ಬಹುಸಂಸ್ಕೃತಿಯ ರಾಷ್ಟ್ರವನ್ನು ಒಂದೇ ಸಂಸ್ಕೃತಿಯ, ಒಂದು ಧರ್ಮದ, ಒಂದು ಧಾರ್ಮಿಕ ತಳಹದಿಯ ಮೇಲೆ ಇರತಕ್ಕಂಥ ಭಾರತ ಮಾಡಬೇಕು ಅಂತಕ್ಕಂಥ ಒಂದು ಕುತಂತ್ರ ಮಾಡ್ತಕ್ಕಂಥವ್ರು ಕೇವಲ ಇಬ್ಬರು ಧರ್ಮೀಯರು. ಬಹುಶಃ ನಾನು ಈ ಮುಂದೆ ಹೇಳ್ತಕ್ಕಂಥ ವಿಷಯಗಳು ಕೆಲವರಿಗೆ ಚುಚ್ಚಬಹುದು. ಆದರೂ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ,
ಯಾರಿಗಾದರೂ ಮನಸ್ಸಿಗೆ ನೋವಾಗಲಿ ಅಂತ ನಾನು ಈ ಸತ್ಯ ವಿಚಾರಗಳು ಸತ್ಯ ಸಂಗತಿಗಳು ನಿಮ್ಮ ಎದುರು ಸಾದರಪಡಿಸ್ತಾ ಇಲ್ಲ. ಯಾರಿಗಾದರೂ ಹರೆಸ್ಮೆಂಟ್ ಮಾಡಬೇಕು ಅಂತಲ್ಲ. ಪ್ರಚಲಿತವಾಗಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಅದು ನಮ್ಮೆಲ್ಲರ ಭಾರತವನ್ನು ಸರ್ವನಾಶ ಮಾಡ್ತಕ್ಕಂಥ ನಮ್ಮ ಯುವ ಪೀಳಿಗೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಸಮುದಾಯದ ಕುರಿತು ನಾನು ಇವತ್ತಿನ ದಿವಸ ಮಾತಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ, ಮಾತಾಡಲೇಬೇಕಾಗಿದೆ. ಅದಕ್ಕೆ ಮಾತಾಡ್ತಾ ಇದ್ದೇನೆ. ಈ ಬಹುಸಂಸ್ಕೃತಿಯ ರಾಷ್ಟ್ರವನ್ನು ಒಂದೇ ಸಂಸ್ಕೃತಿಯ ರಾಷ್ಟ್ರ ಮಾಡಲು ಹವಣಿಸ್ತಕ್ಕಂಥವರು ಕೇವಲ ಇಬ್ಬರಿಬ್ಬರು. ಒಂದು ಬ್ರಾಹ್ಮಣರು, ಇನ್ನೊಂದು ಕೆಲವು ಮೂಲಭೂತವಾದಿ ಮುಸ್ಲಿಂ ಜನಾಂಗ. ಬಹುಶಃ ಇವೆರಡನ್ನೂ ಕೋಟ್ ಮಾಡಿದಾಗ ನನಗೊಂದು ವಿಷಯ ಗಮನಕ್ಕೆ ಬರುತ್ತೆ. ಏನಂದರೆ, ಯಾವಾಗ ನಾನು ಮುಸ್ಲಿಂ ಜನಾಂಗದಲ್ಲಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ, ರಾಷ್ಟ್ರಪ್ರೇಮಿಗಳ ಬಗ್ಗೆ, ಸಮುದಾಯದ ಜನಸಮೂಹದ ಪ್ರೀತಿ ಮಾಡ್ತಕ್ಕಂಥ ಜನಾಂಗದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಾತಾಡಿದ್ದೇ ಆದರೆ, ಈ ಬ್ರಾಹ್ಮಣ ಸಮುದಾಯದಲ್ಲಿ ಸೇರಿರ್ತಕ್ಕಂಥ ಅಥವಾ ಮನುವಾದಿ ಮಸ್ತಿಷ್ಕದ ಜನರು ಏನಂತಾರೆ, ನೀವೇನ್ರಿ ನೀವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡ್ತೀರಿ, ಪಾಕಿಸ್ತಾನಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತಕ್ಕಂಥ ಮಾತಾಡ್ತಾರೆ. ಮತ್ತು ಬ್ರಾಹ್ಮಣ ಸಮುದಾಯದಲ್ಲಿರ್ತಕ್ಕಂಥ ಪ್ರಾಜ್ಞರನ್ನು, ಉತ್ತಮ ವಿಷಯಗಳನ್ನು, ಉತ್ತಮ ವ್ಯಕ್ತಿಗಳನ್ನು, ಸಮಾಜದ ಕನಸುಗಾರರಾಗಿರ್ತಕ್ಕಂಥ ಜನರ ಬಗ್ಗೆ ಮಾತಾಡಿದ್ರೆ, ಈ ಮೂಲಭೂತವಾದಿ ಮುಸ್ಲಿಂ ಕೆಲವೊಂದು ಸಹೋದರಿ ಏನಂತಾರೆ, ಏನ್ರಿ ನೀವು ಚಡ್ಡಿಗಳ ಪರವಾಗಿ ಮಾತಾಡ್ತೀರಿ, ಸಂಘಿಗಳ ಪರವಾಗಿ ಮಾತಾಡ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರೆ, ನಾನು ಸಂಘಿಗಳ ಪರವಾಗಿನೂ ಅಲ್ಲ, ಚಡ್ಡಿಗಳ ಪರವಾಗಿನೂ ಅಲ್ಲ, ತಾಲಿಬಾನ್ಗಳ ಪರವಾಗಿನೂ ಅಲ್ಲ, ಪಾಕಿಸ್ತಾನ ಪರವಾಗಿನೂ ಅಲ್ಲ, ನಾವು ಮುಸ್ಲಿಂ ಪರವಾಗಿ ಅಲ್ಲ, ಹಿಂದೂಗಳು ಬ್ರಾಹ್ಮಣರ ಪರವಾಗಿ ಅಲ್ಲ. ನಾನಿರೋದು ಈ ದೇಶದಲ್ಲಿರ್ತಕ್ಕಂಥ ಮೂಲ ಭಾರತೀಯ SC ST OBC ಜನಾಂಗದ, ಅಂದರೆ ದಿಶಾಭೂಲಾಗಿರ್ತಕ್ಕಂಥ ಯುವ ಪೀಳಿಗೆಯನ್ನು ಜಾಗೃತ ಮಾಡ್ತಕ್ಕಂಥ, ಬಹುಸಂಸ್ಕೃತಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಪ್ರೀತಿ ಉಳ್ಳಂಥ ಒಬ್ಬ ಸಾಮಾನ್ಯ ಭೀಮ ಸೈನಿಕನಿದ್ದೇನೆ. ಅದಕ್ಕಾಗಿ ಸತ್ಯವಾಗಿರ್ತಕ್ಕಂಥ ವಿಷಯವನ್ನು ಹೇಳತಕ್ಕಂಥ ಅಧಿಕಾರ ನನಗೆ ಭಾರತದ ಸಂವಿಧಾನ ಆರ್ಟಿಕಲ್ 19 ಕೊಟ್ಟಿದೆ. ಮೌಢ್ಯವನ್ನು ವಿರೋಧಿಸ್ತಕ್ಕಂಥ, ಮೌಢ್ಯವನ್ನು ಕಿತ್ತು ಹಾಕ್ತಕ್ಕಂಥ, ಅನಿಷ್ಟ ಆಚರಣೆಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಸದಾವಕಾಶ ಮೂಲಭೂತ ಕರ್ತವ್ಯ ಸಂವಿಧಾನದ ವಿಧಿ 51H ನನಗೆ ಕೊಟ್ಟಿದೆ. ಅದನ್ನು ಬಳಸೋದ್ರ ಜೊತೆಗೆ ನಾನು ನಮ್ಮ ದೇಶದಲ್ಲಿರ್ತಕ್ಕಂಥ ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರಗಳನ್ನು ಬಯಲಿಗೆಳಿತಕ್ಕಂಥದ್ದು, ಅವುಗಳ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಕೆಲಸ ನಾನು ಸಮುದಾಯದಲ್ಲಿ ಮಾಡ್ತೀನಿ. ಇದು ನನ್ನ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಇವರಿಬ್ಬರು ಮೂಲಭೂತವಾದಿಗಳು ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಮೂಲಭೂತವಾದಿಗಳಂತ ಹೇಳಂಗಿಲ್ಲ, ಎಲ್ಲ ಮುಸ್ಲಿಮರು ಮೂಲಭೂತವಾದಿಗಳಿಲ್ಲ. ಆದರೆ ಕೆಲವೊಂದು ಮೂಲಭೂತವಾದಿಗಳು ಜನ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಈ ದೇಶದ ಜನಾಂಗಕ್ಕೆ ದಿಕ್ಕು ತಪ್ಪಿಸ್ತಾ ಬಹುಸಂಸ್ಕೃತಿಯನ್ನು ನಾಶ ಮಾಡ್ತಾಯಿದ್ದಾರೆ. ಈ ಮೂಲಭೂತವಾದಿಗಳ ತಾಕತ್ತೇನು? ಈ ಎರಡೂ ಮೂಲಭೂತವಾದಿಗಳ ತಾಕತ್ತು ಶಕ್ತಿಯ ಬಗ್ಗೆ ನಾವು ಅವಲೋಕನ ಮಾಡ್ತಕ್ಕಂಥ ತುಂಬ ಅವಶ್ಯಕತೆ ಇದೆ. ಈ ಎರಡೂ ಮೂಲಭೂತವಾದಿಗಳು ಅಂಗವಿಕಲರಿದ್ದ ಹಾಗೆ. ಇವರಿಗೆ ಎರಡು ಬೈಸಾಕಿ ಇರಲಾರ್ದೆ ನಡಿಲಿಕ್ಕೆ ಆಗಂಗಿಲ್ಲ. ಬೈಸಾಕಿ ಅಂದರೆ ಪಕ್ಕದಲ್ಲಿ ಹಿಡ್ಕೊಂಡು ನಡೀತಕ್ಕಂಥ ಎರಡು ಕಟ್ಟಿಗೆಗಳು. ಈ ಬೈಸಾಕಿ ಇರಲಾರ್ದೆ ನಡಿಲಿಕ್ಕೆ ಆಗಂಗಿಲ್ಲ. ಸೊ ಹಾಗಾದರೆ ಈ ಮೂಲಭೂತವಾದಿಗಳ ಎರಡು ಬೈಸಾಕಿಗಳು ಯಾವುವು ಅಂದರೆ, ಒಂದು ಅಂಧಶ್ರದ್ಧೆ, ಮತ್ತೊಂದು ದಂಗೆ ಅಂತ. ಯಾವಾಗ ಇವರಿಗೆ ಆಡಳಿತ ಮಾಡಬೇಕಾಗಿದೆಯೋ, ಯಾವಾಗ ಇವರಿಗೆ ಈ ದೇಶದ ಮೂಲ ಭಾರತೀಯ ಜನಾಂಗದ ಮೇಲೆ ಹುಕುಮತ್ ಮಾಡಬೇಕಾಗಿದೆಯೋ, ಆವಾಗ ಇವೆರಡೂ ಆಸ್ತಿಗಳನ್ನು ಯಥಾಸ್ಥಿತಿಯಾಗಿ, ಅಂದರೆ ಒಂದು ಮೌಢ್ಯ ತುಂಬತಕ್ಕಂಥ ಕೆಲಸ, ಎರಡನೇದು ಆಗಾಗ ದಂಗೆ ಮಾಡಿಸ್ತಕ್ಕಂಥ ಕೆಲಸ ಈ ಮೂಲಭೂತವಾದಿ ಜನಾಂಗದವ್ರು ಮಾಡ್ತಾರೆ. ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಯಾವಾಗ ಈ ದೇಶದ ಮೂಲ ಭಾರತೀಯ ಜನಾಂಗ ಈ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರದಿಂದ ಹೊರಗೆ ಬರ್ತಾರೋ, ಅದು ಬ್ರಾಹ್ಮಣರಲ್ಲಿರ್ಬೋದು, ಮುಸ್ಲಿಮರಲ್ಲಿರ್ಬೋದು, OBC SC ST ಜನಾಂಗದಲ್ಲಿರ್ಬೋದು. ನೀವು ಯಾವಾಗ ಅಂಧಶ್ರದ್ಧೆ, ಕಂದಾಚಾರ, ಮೂಢನಂಬಿಕೆ, ಪಾಪ, ಪುಣ್ಯ, ಸ್ವರ್ಗ, ನರಕ, ಈ ಅಂಧಶ್ರದ್ಧೆಯಿಂದ ಯಾವತ್ತು ಹೊರಗೆ ಬರ್ತಿರೋ, ಈ ಮೂಲಭೂತವಾದಿಗಳ ಆಟ ಈ ದೇಶದಲ್ಲಿ ನಡೆಯಂಗಿಲ್ಲ. ಆವಾಗ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತರು, ಬ್ರಾಹ್ಮಣ ಸಮುದಾಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತರು, OBC SC ST ಜನಾಂಗದಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಪುನಃ ಈ ದೇಶದಲ್ಲಿ ನಾವು ಬಹುಸಂಸ್ಕೃತಿಯ ಮಾನವ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನು ಬ್ರಾಹ್ಮಣರ ಬಗ್ಗೆ, ಈ ಹಿಂದೂ ಧರ್ಮ ಅಂತಕ್ಕಂಥದ್ದು
ಬಹುಶಃ ನಿಮಗೆ 1911 ಡಿಸೆಂಬರ್ 1995ರಲ್ಲಿ 11ನೇ ಡಿಸೆಂಬರ್ 1995ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಮಾಡ್ತು. ಹಿಂದೂ ಅಂತಕ್ಕಂಥದ್ದು ಧರ್ಮನೇ ಅಲ್ಲ, ಅದು ವೇ ಆಫ್ ಲೈಫ್ ಅಂತ. ಆದರೂ ಕೂಡ ಅದಷ್ಟೇ ಅಲ್ಲದೆ ಇದರ ಆಧಾರದ ಮೇಲೆ ಅಕ್ಟೋಬರ್ 4ನೇ ತಾರೀಕು ದಿವಸ 2019 ಅಕ್ಟೋಬರ್ 4ರಂದು 2019ನೇ ತಾರೀಕು 2019ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೆನ್ಸ್ ಗೃಹ ಮಂತ್ರಾಲಯದಿಂದ ಒಂದು ಆದೇಶ ಆಯಿತು. ಏನಂದರೆ ಹಿಂದೂ ಅಂತಕ್ಕಂಥದ್ದು ಒಂದು ಧರ್ಮ ಅಲ್ಲ, ಅದು ವೇ ಆಫ್ ಲೈಫ್ ಇದೆ ಅಂತ. ಆದಾಗ್ಯೂ ಕೂಡ ಇವತ್ತಿನ ದಿವಸ ನಾವು ಜನಗಣತಿಯನ್ನು ನೋಡಿದಾಗ, ಶಾಲಾ ದಾಖಲಾತಿಗಳು ನೋಡಿದಾಗ, ಇತರೆ ಯಾವುದೇ ಅರ್ಜಿಗಳು ತುಂಬತಕ್ಕಂಥ ಸಂದರ್ಭದಲ್ಲಿ ಆ ಕಾಲಮ್ದಲ್ಲಿ ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂತ ಮೆನ್ಷನ್ ಮಾಡಿರ್ತಾರೆ. ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಂದು ಕಡೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಒಂದು ಕಡೆ ಗೌರವಾನ್ವಿತ ಗೃಹ ಮಂತ್ರಿಗಳು ಹೇಳ್ತಾರೆ. ಅಷ್ಟೇ ಅಲ್ಲದೆ 2019 ಅಕ್ಟೋಬರ್ 4ನೇ ತಾರೀಕು ದಿವಸ ಸೆಂಟ್ರಲ್ ಮಿನಿಸ್ಟರ್ ಅಂದರೆ ಸೆಂಟ್ರಲ್ ಗೃಹ ಮಂತ್ರಾಲಯದಿಂದ ಆದೇಶನ ಕೂಡ ಆಗುತ್ತೆ, ಹಿಂದೂ ಅಂತಕ್ಕಂಥ ಧರ್ಮ ಅಲ್ಲ, ಅದು ವೇ ಆಫ್ ಲೈಫ್, ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಅದು ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಹೇಳಿದಾಗಿ ಕೂಡ ಇವತ್ತು ಮತ್ತೆ ಪದೇ ಪದೇ ಬಳಕೆ ಮಾಡ್ತಾರೆ. ಅಂದರೆ ಇದಕ್ಕೆ ಕಾರಣ ಆ ಹಿಂದೂ ಅಂತಕ್ಕಂಥ ಪದ ಏನಿದೆಯಲ್ಲೋ ಇದು ಇಬ್ಬರು ಮೂಲಭೂತವಾದಿಗಳ ಮಧ್ಯದಲ್ಲಿರ್ತಕ್ಕಂಥ ಚೆಂಡಾಗಿದೆ. ಅದು ಚೆಂಡು ಅಂದರೆ ಮೂಲಭೂತವಾದಿ ಬ್ರಾಹ್ಮಣರು, ಮೂಲಭೂತವಾದಿ ಮುಸಲ್ಮಾನರು ಬಳಕೆ ಮಾಡ್ಕೊಳ್ತಕ್ಕಂಥ ಅದು ಚೆಂಡಿನ ರೀತಿಯಲ್ಲಿ ಅದು ಇವತ್ತಿನ ದಿವಸ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ನೋಡು, ಮೂಲಭೂತವಾದಿಗಳ ಪ್ರಶ್ನೆ ಬಂದಾಗ ಮೂಲಭೂತವಾದಿ ಮುಸ್ಲಿಂ ಜನಾಂಗದವರು ತಮ್ಮನ್ನು ಮುಸ್ಲಿಂ ಜನಾಂಗದಲ್ಲೂ ಕೂಡ ಜಾತಿಗಳಿವೆ. ಉದಾಹರಣೆಗಾಗಿ ಪಿಂಜಾರ, ಶೇಖ, ನದಾಫ, ಛಪ್ಪರಬಂದ, ಈ ರೀತಿ ಆ ಮುಸ್ಲಿಂ ಜನಾಂಗದಲ್ಲೂ ಕೂಡ ಜಾತಿಗಳಿವೆ. ಆದಾಗ್ಯೂ ಕೂಡ ಅವರು ಯಾವತ್ತೂ ಕೂಡ ಅವರಲ್ಲಿರ್ತಕ್ಕಂಥ ಉಪಜಾತಿ ಜನಾಂಗವನ್ನು ಜಾತಿ ಆಧಾರದ ಮೇಲೆ ಗುರುತಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಎಂದೂ ಮಾಡೋಂಗಿಲ್ಲ. ಅವರನ್ನು ಮುಸ್ಲಿಂ ಅಂತೇ ಕರೀತಾರೆ. ಹಾಗೆ ಇನ್ನೊಂದು ಮೂಲಭೂತವಾದಿ ಬ್ರಾಹ್ಮಣರಲ್ಲೂ ಕೂಡ ಪಂಗಡಗಳಿವೆ, ಶೈವ, ವೈಷ್ಣವ, ಸ್ಮಾರ್ತ ಅಂತಕ್ಕಂಥ. ಹೀಗೆ ಉಪಜಾತಿಗಳು, ಪಂಗಡಗಳು ಮತ್ತು ಉಪಜಾತಿಗಳು ಇದ್ದಾಗಿ ಕೂಡ ಯಾವತ್ತೂ ಕೂಡ ಬ್ರಾಹ್ಮಣರು ಕೂಡ ತಮ್ಮನ್ನು ಜಾತಿಗಳ ಆಧಾರದ ಮೇಲೆ ಕರೆದುಕೊಳ್ಳೋದಿಲ್ಲ, ಜಾತಿಗಳ ಆಧಾರದ ಮೇಲೆ ಗುರುತಿಸ್ಕೊಳ್ಳೋದಿಲ್ಲ. ಅವರನ್ನು ಬ್ರಾಹ್ಮಣ ಧರ್ಮ ಅಂತಕ್ಕಂಥದ್ದು ಆಧಾರದ ಮೇಲೆ ಗುರುತಿಸ್ಕೊತಾರೆ, ಮುಸ್ಲಿಂ ಧರ್ಮ ಅಂತಕ್ಕಂಥ ಆಧಾರದ ಮೇಲೆ ಗುರುತಿಸ್ಕೊತಾರೆ. ನಿಮ್ಮನ್ನು ಯಾರು ಅಂತ ಕೇಳಿದ್ರೆ ನಾವು ಮುಸ್ಲಿಂ ಅಂತ ಕರೀತಾರೆ, ಬ್ರಾಹ್ಮಣರಿಗೆ ಕೇಳಿ ನೀವು ಯಾರು ಅಂದ್ರೆ ನಾವು ಬ್ರಾಹ್ಮಣ ಅಂತ ಕರೀತಾರೆ. ಉಳಿದಿರ್ತಕ್ಕಂಥ ಈ ದೇಶದ ಮೂಲಭೂತವಾದಿ ಜನಾಂಗವನ್ನು ಮೂಲ ಭಾರತೀಯ ಜನಾಂಗವನ್ನು ಅವ್ರು ಪ್ರಶ್ನೆ ಮಾಡ್ತಾರೆ, ಹಾಗೆ ಹೇಳುವಂಗೆ ಹೇಳಿಸ್ತಾರೆ. ನೀವು ಯಾರು ಅಂತ ಕೇಳಿದ್ರೆ ನಾವು ಹೇಳ್ತೀವಿ, ಇಲ್ಲ ನಾವು ದಲಿತರಿದ್ದೀವಿ, ನಾವು ಕುರುಬರಿದ್ದೀವಿ, ನಾವು ಕಬ್ಬಲಿಗೆ, ನಾವು ಮರಾಠ, ನಾವು ಮೇದಾರ. ಈ ರೀತಿ ನಮ್ಮನ್ನು ಜಾತಿ ಆಧಾರದ ಮೇಲೆ ಗುರುತಿಸಿದರೆ ಅವರನ್ನು ಧರ್ಮದ ಆಧಾರದ ಮೇಲೆ ಗುರುತಿಸ್ತಾರೆ. ನಮ್ಮನ್ನೆಂದೂ ಕೂಡ ಹಿಂದೂಗಳು ಅಂತ ಕರೆಯಂಗಿಲ್ಲ. ಆದರೆ ಹಿಂದೂಗಳು ಅಂತ ಯಾವಾಗ ಕರೀತಾರೆ ಅಂದರೆ ಈ ಎರಡೂ ಮೂಲಭೂತವಾದಿ ಜನಾಂಗ ನಮ್ಮನ್ನು ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ಭಾರತ ಅಂದರೆ ಈ ದೇಶ ಸೌಖ್ಯತೆಯಿಂದ ಸಹಬಾಳ್ವತೆಯಿಂದ ಇದ್ದಾಗ ಈ ದೇಶದಲ್ಲಿ ಗದ್ದಲಗಳು ಸೃಷ್ಟಿ ಮಾಡಬೇಕು ಆಗಿತ್ತು ಅಂದರೆ ಆವಾಗ ಏನು ಮಾಡ್ತಾರೆ ಅಂದರೆ ಈ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದವನ್ನು ಬಳಕೆ ಮಾಡೋದ್ರ ಜೊತೆಗೆ ಇಬ್ಬರು ಕೂಡ ಬ್ರಾಹ್ಮಣರು ಮತ್ತು ಈ ಮೂಲಭೂತವಾದಿ ಮುಸ್ಲಿಮರು ಈ ಹಿಂದೂ ಅಂತಕ್ಕಂಥ ಪದ ಬಳಕೆ ಮಾಡಿಕೊಂಡು ಆವಾಗ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ಹಿಂದೂಗಳನ್ನಾಗಿ ಮಾಡ್ತಾರೆ. ಆ ದಂಗೆ ಅಥವಾ ಆ ಒಂದು ಸನ್ನಿವೇಶ ಗತಿಸಿದ ನಂತರ ಮತ್ತೆ ಇವರನ್ನೆಲ್ಲರೂ ಕೂಡ ಆಯಾ ಉಪಜಾತಿಗಳಿಗೆ ಪರಿಗಣನೆ ಮಾಡ್ತಾರೆ. ಅದಕ್ಕಾಗಿ ಈ ವಿಷಯವನ್ನು ನೀವೆಲ್ಲರೂ ಕೂಡ ತುಂಬ ಚಿಂತನೆಯ ಮೂಲಕ ಅರ್ಥ ಮಾಡಿಕೊಂಡು ಅನ್ವಯಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಕೇಳುತ್ತೇನೆ. ಸಂವಿಧಾನ ನಿಮ್ಗೆ ಹಕ್ಕು ಕೊಟ್ಟಿದೆ ಮತ್ತು ಸುಪ್ರೀಂ ಕೋರ್ಟ್ ನಿಮ್ಗೆ ಹಕ್ಕು ಕೊಟ್ಟಿದೆ. ನೀವು ದೇಶದ ಮೂಲ ಭಾರತೀಯರು, ನೀವು ಹಿಂದೂಗಳಲ್ಲ ಅಂತಕ್ಕಂಥದ್ದು. ಬಹುಶಃ ಸಂವಿಧಾನ ಓದಿರ್ತಕ್ಕಂಥ ಜನಾಂಗದವ್ರಿಗೆ ಗೊತ್ತಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲೂ ಕೂಡ ಭಾರತ ಒಂದು ಹಿಂದೂ ರಾಷ್ಟ್ರ ಅಂತ ಪ್ರತಿ ಮಾಡಿಲ್ಲ, ಎಲ್ಲೂ ಕೂಡ ದಾಖಲೆ ಮಾಡಿಲ್ಲ. ಭಾರತ ಇಂಡಿಯಾ ದ್ಯಾಟ್ ಈಸ್ ಭಾರತ ಅಂತ ಹೇಳಿದಿವಿನ ಹಿಂದೂ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದಕ್ಕಾಗಿ ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನು, ಈ ದೇಶದ ಬಹುಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದು
ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಈಗ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೇನೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಬಹುಶಃ ನನಗೆ ಯಾರೋ ಫ್ರೆಂಡ್ ಕಳಿಸಿದ್ರು, ಮತ್ತು ಉಪೇಂದ್ರ ಅವರು ಏನೋ ಇನ್ಸ್ಟಾಗ್ರಾಮ್ದಲ್ಲಿ ಕ್ಷಮೆ ಕೇಳಿದ್ದಾರೆ ಅಂತಕ್ಕಂಥದ್ದು. ಉಪೇಂದ್ರ ಅವರು ಉದ್ವೇಗದಿಂದ, ಭಾವುಕತನದಿಂದ ಅಥವಾ ಅರಿಯದೇ ಮಾತಾಡಿರ್ತಕ್ಕಂಥ ಮಾತುಗಳದಲ್ಲ. ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ಪದೇ ಪದೇ ಬಾಬಾ ಸಾಹೇಬರ ಮೇಲೆ, ಸಂವಿಧಾನದ ಮೇಲೆ ಅಪಚಾರದ ಮಾತುಗಳನ್ನ ಆಡ್ತಕ್ಕಂಥ ಕೃತ್ಯ 1999ರಿಂದಲೂ ಕೂಡ ಯಥಾಸ್ಥಿತಿ ಜಾರಿಯಲ್ಲಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಭಾರತದ ಸಂವಿಧಾನ ಮತ್ತು ಬಹುಸಂಸ್ಕೃತಿಯ ಮೇಲೆ, ಬಾಬಾ ಸಾಹೇಬರ ವಿಚಾರಧಾರೆಗಳ ಮೇಲೆ, ಬಾಬಾ ಸಾಹೇಬರ ಪ್ರತಿಮೆಯ ಮೇಲೆ ದೌರ್ಜನ್ಯ ನಡೀತಾ ಇಲ್ಲ. ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆ. ಅದು ಬಹುಶಃ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ವೆಸ್ಟ್ ಬೆಂಗಾಲ್ ಈ ಒಂದು 4-5 ರಾಜ್ಯಗಳ ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ಅದರಲ್ಲೂ ನಾವು ಕರ್ನಾಟಕವನ್ನು ಅನುಲಕ್ಷಿಸಿ ಮಾತಾಡಿದೆ. ಆದರೆ ಬಹುಶಃ ಇಲ್ಲಿ ಪದೇ ಪದೇ ಭಾರತದ ಸಂವಿಧಾನ, ಬಹುಸಂಸ್ಕೃತಿ ಮತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳ ಮೇಲೆ ಉದ್ದೇಶಪೂರ್ವಕವಾಗಿ ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆಗಳು, ಅಪಚಾರದ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಅದಕ್ಕಾಗಿ ಈ ಅಂತ್ಯಂತ ಉದಾಹರಣೆ ನಿಮಗೆಲ್ಲರಿಗೂ ಕೂಡ ನೆನಪು ಮಾಡ್ತೀನಿ. ನಮ್ಮ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಭಾರತದ ಸಂವಿಧಾನದ ಮೇಲೆ, ಈ ದೇಶದ ಬಹುಸಂಸ್ಕೃತಿಯ ಬಗ್ಗೆ, ಈ ದೇಶದ ಚಳವಳಿಗಾರರ ಬಗ್ಗೆ, ಜಾತ್ಯತೀತರ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡಿರ್ತಕ್ಕಂಥ BL ಸಂತೋಷ್ ಅವರಾಗಿರ್ಬೋದು, ಸೂಲಿಬೇಲಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ನಿರ್ಭಯಾನಂದ ಸ್ವಾಮಿ ಆಗಿರ್ಬೋದು, ಹಿಂದಿರ್ತಕ್ಕಂಥ ಪೇಜಾವರ ಸ್ವಾಮಿ ಆಗಿರ್ಬೋದು, ಈಗಿರ್ತಕ್ಕಂಥ ಪೇಜಾವರ ಸ್ವಾಮಿಗಳಾಗಿರ್ಬೋದು, ಗೋ ಮಧುಸೂದನ್ ಆಗಿರ್ಬೋದು, SL ಭೈರಪ್ಪನಾಗಿರ್ಬೋದು. ನಾನು ಇವರೆಲ್ಲರೂ ಕೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನಿಮ್ಗೆ ಇಷ್ಟ ಆಗಲ್ವಾ? ನಿಮಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಬಹುಸಂಸ್ಕೃತಿಯ ಬಗ್ಗೆ, ಭಾರತದ ಸಂವಿಧಾನದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಅಥವಾ ಭಾರತದ ಸಂವಿಧಾನದ ಬಗ್ಗೆ, ಸಂವಿಧಾನ ರಚನಾ ಸಮಿತಿಯ ಸಭೆಗಳ ಬಗ್ಗೆ ಏನಾದರೂ ವಿಚಾರ ಮಂಡನೆ ಮಾಡ್ತಕ್ಕಂಥ ಹವ್ಯಾಸ ಇದ್ದರೆ, ತಾಕತ್ತಿದ್ದರೆ ನಾನು ರೆಡಿ ಇದ್ದೇನೆ ಈ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ. ಅದು ಬಿಟ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬಾಬಾ ಸಾಹೇಬರು ಮತ್ತು ಬಹುಸಂಸ್ಕೃತಿ, ಸಂವಿಧಾನಕ್ಕೆ ಅಪಚಾರ ಆಗ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಮಾತಾಡಿಸ್ತಕ್ಕಂಥ ಆ ಸಮುದಾಯವನ್ನು ಅಥವಾ ಆ ಸಂಘಟಕರನ್ನು ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ನಿಜವಾಗಲೂ ಕೂಡ ದಮ್ಮಿದ್ದರೆ ಬಾಬಾ ಸಾಹೇಬರ ಬಗ್ಗೆ, ಸಂವಿಧಾನದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ, ಭಾರತದ ಬಹುಸಂಸ್ಕೃತಿಯ ಬಗ್ಗೆ, ದಲಿತರ ಬಗ್ಗೆ, ದಲಿತ ಚಳವಳಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ. ನೀವು ಜೂಮ್ ಮೀಟಿಂಗ್ ಮಾಡಿರಿ, ಎದುರು ಬರಲಿಕ್ಕೆ ನಿಮಗೆ ಹೆದರಿಕೆ ಆಗ್ತಿತ್ತು ಅಂದರೆ ಜೂಮ್ ಮೀಟಿಂಗ್ ಮಾಡಿ. ಜೂಮ್ ಮೀಟಿಂಗ್ನಲ್ಲಿ ಕ್ರಮಬದ್ಧವಾಗಿ ಒಬ್ಬೊಬ್ಬರಾಗಿ ನನ್ನನ್ನು ಪ್ರಶ್ನೆ ಮಾಡಿವ್ರಂತೆ. ಇಡೀ ದೇಶ ನೋಡಲಿ, ಒಂದು ಸಾರಿ ಗೊತ್ತಾಗಲಿ ಏನಂದರೆ ಮೂಲಭೂತವಾದಿಗಳ ತಾಕತ್ತೇನಿದೆ, ಮೂಲ ಭಾರತೀಯರ ತಾಕತ್ತೇನಿದೆ ನಿಮಗೆ ಗೊತ್ತಾಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈಗ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ. ಉಪೇಂದ್ರ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಭಾರತದ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ನಾನು ನಂಬೋದಿಲ್ಲ, ಅಥವಾ ಅದು ರಾಂಗ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂದರೆ ಭಾರತದ ಇತಿಹಾಸ ಬಲ್ಲವರು ಅಂದರೆ ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು ಯಾರೋ ಒಬ್ಬರು ರಾಂಗಾಗಿ ಹೇಳಿದ್ದಾರೆ, ಅದನ್ನ ಯಾಕೆ ಒಪ್ಕೋಬೇಕು ಅಂತಕ್ಕಂಥ ಮಾತನ್ನು ಕೇಳಿದ್ರು. ಇಲ್ಲಿ ಹೆಂಗಾಗ್ತದೆ ಅಂದರೆ ಅಧ್ಯಯನದ ಕೊರತೆಯಿಂದ ಇಂಥ ಅವಿವೇಕಿತನದ ಮಾತುಗಳು ಬರ್ತವೆ. KGಲಿಂದ PGವರೆಗೆ ಬೋಧನೆ ಮಾಡ್ತಕ್ಕಂಥ ಜನಾಂಗ, ಚರಿತ್ರೆಯ ಬೋಧನೆ ಮಾಡ್ತಕ್ಕಂಥ ಜನಾಂಗ, ಚಳವಳಿಯಲ್ಲಿ ತೊಡಗಿರ್ತಕ್ಕಂಥ ಜನಾಂಗ ಸಾಕಷ್ಟು ಸಾರಿ ಇದು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ದೂರದರ್ಶನಗಳಲ್ಲಾಗಿರ್ಬೋದು ಸಾಕಷ್ಟು ಸಾರಿ ದಾಖಲೆ ಮಾಡಿರ್ತಕ್ಕಂಥದ್ದು. ಏನು ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ ಬಾಬಾ ಸಾಹೇಬರು ಹೇಳ್ತಕ್ಕಂಥ ಇಲ್ಲ. ಇತಿಹಾಸ ಮರೆತವರು ಚರಿತ್ರೆ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಯಾಕೆ ಈ ಮಾತು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ಅದರ ಬಗ್ಗೆ ವಿವರಣೆ ಕೊಡ್ತೀನಿ. ಯಾರಿಗೆ? ಉಪೇಂದ್ರ ಅವರಿಗೆ. ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳ್ತಾರೆ, ಏನಂದರೆ ಇತಿಹಾಸ ಗೊತ್ತಿರಬೇಕಂತ ಏನಿಲ್ಲ, ಇತಿಹಾಸ
ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ. ನೋಡಿ, ಒಂದು ಕಡೆ ಹೇಳ್ತಾರೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಯಾರೋ ಹೇಳ್ಯಾರೊಬ್ಬರು, ಅದು ರಾಂಗ್ ಅದ. ದೆನ್ ಇದು ಹೇಳ್ತಾನೆ ಇತಿಹಾಸ ಗೊತ್ತಿರ್ಬೇಕಂತಿಲ್ಲ, ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾನೆ, ಇತಿಹಾಸ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಅದಷ್ಟೇ ಅಲ್ಲದೆ ಇನ್ನೊಂದು ಮಾತು ಹೇಳ್ತಾರೆ, ನಂದೇನೂ ಇಲ್ಲ, ನಂದಲ್ಲಕ ನಂದೇನೂ ಇಲ್ಲ, ನಂದು ಅಂದಾಗ ನನಗೆ ಅವಮಾನ ಆಗ್ತಕ್ಕಂಥದ್ದು. ಸೊ ಈ 3 ವಿಷಯಗಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಇತಿಹಾಸ ಅಂದರೆ ಬಹುಶಃ ಉಪೇಂದ್ರ ಗೊತ್ತಿಲ್ಲ ಅಂತ ಅನಿಸ್ತದೆ. ಗತಕಾಲದಿಂದ ನವನಾಗರಿಕತೆಯವರೆಗಿನ ತುದಿಯವರೆಗೆ ನಡೆದು ಬಂದಿರತಕ್ಕಂಥ ಎಲ್ಲ ವಿಧದ ಚಟುವಟಿಕೆಗಳನ್ನು ನಾವು ಇತಿಹಾಸ ಅಂತ ಕರಿತೀವಿ. ಗತಕಾಲದಿಂದ ಅದು ಯಾವಾಗ ಆರಂಭ ಇತ್ತು ಅಲ್ಲಿಂದ ಕೂಡ. ಇನ್ನು ಈ ಇತಿಹಾಸ ಮತ್ತು ಪುರಾಣ ಇವೆರಡೂ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ನಾನು ಉಪೇಂದ್ರ ಅವರಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಬಹುಶಃ ನಾಸ್ತಿಕರು ಇತಿಹಾಸ ಸೃಷ್ಟಿ ಮಾಡ್ತಾರೆ, ನಾಸ್ತಿಕರು ಇತಿಹಾಸ ಸೃಷ್ಟಿ ಮಾಡ್ತಾರೆ, ಆಸ್ತಿಕರು ಪುರಾಣ ಕ್ರಿಯೇಟ್ ಮಾಡ್ತಾರೆ. ಅವನು ಕ್ರಿಯೇಟ್ ಅಂತ ಹೇಳ್ತಾನಲ್ಲ, ಅವನು ಕ್ರಿಯೇಟ್ ಮಾಡ್ಕೋಬೇಕು ನಾವು ಇತಿಹಾಸ ಅಂದರೆ. ಆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥವಕ್ಕೆ ಇತಿಹಾಸ ಅಂತ ಕರೆಯಂಗಿಲ್ಲ, ಪುರಾಣ ಅಂತ ಕರೀತಾರೆ. ಬಹುಶಃ 18 ಪುರಾಣ ನೋಡಿದ್ರೆ ಉಪೇಂದ್ರ ಅವ್ರಿಗೆ ಗೊತ್ತಾಗ್ತದೆ ಹ್ಯಾಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಸಾತ್ವಿಕ ಅಂಶಗಳನ್ನು ಹೈಜಾಕ್ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕ್ರೂರ ವಿಧ್ವಂಸಕ ದುಷ್ಟ ಮನಸ್ಥಿತಿಯನ್ನು ಆ ಪುರಾಣಗಳಲ್ಲಿ ದಾಖಲೆ ಮಾಡಿಕೊಳ್ಳೋದ್ರ ಮೂಲಕ, ಅಂದರೆ ಕ್ರಿಯೇಟ್ ಮಾಡೋದ್ರ ಮೂಲಕ ಆ ಪುರಾಣಗಳನ್ನು ಸೃಷ್ಟಿ ಮಾಡಿದರೆ. ಬಹುಶಃ ಉಪೇಂದ್ರ ಅವ್ರಿಗೆ ಹೇಳ್ತೀನಿ, 18 ಪುರಾಣ ಅಧ್ಯಯನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ, ನಿನ್ನ ಜನಾಂಗ ಅಥವಾ ನಿನ್ನ ಸಮುದಾಯದ ಜನಾಂಗ, ನಿಮ್ಮ ಪುರೋಹಿತರು ಇತಿಹಾಸ ಸೃಷ್ಟಿ ಮಾಡದೇ ಇತಿಹಾಸವನ್ನು ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಕ್ರಿಯೇಟ್ ಮಾಡಿಕೊಂಡು ಪುರಾಣಗಳು ಹೆಂಗೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆ ಪುರಾಣಗಳಿಗೆ ಇವತ್ತು ಅವರೇ ಇತಿಹಾಸ ಅಂತಕ್ಕಂಥದ್ದನ್ನು ಹೇಳ್ಕೊತಾರೆ. ವಾಸ್ತವ ಸ್ಥಿತಿ ಸಂಶೋಧಕರಾಗಿರ್ಬೋದು, ಚರಿತ್ರೆ ಪ್ರಾಧ್ಯಾಪಕರಾಗಿರ್ಬೋದು, ಇತರೆ ಆಕ್ಟಿವಿಸ್ಟ್ನಲ್ಲಿ ಇರ್ತಕ್ಕಂಥ ಪ್ರಾಜ್ಞರಾಗಿರ್ಬೋದು, ಯಾರು ಕೂಡ ಪುರಾಣಗಳನ್ನು ಇಲ್ಲಿವರೆಗೆ ಸಂಶೋಧನಾ ಆಕಾರಗಳಂತೆ ತಿಳಿದುಕೊಳ್ಬಾರ್ದು ಅಂತ ಹೇಳಿದ್ವಿ. ಕಾರಣ ಅವೆಲ್ಲ ಕಾಲ್ಪನಿಕ ಕಥೆಗಳು, ಮನೋರಂಜನೆ ಕಥೆಗಳು, ಅರೇಬಿಯನ್ ನೈಟ್ಸ್ ಕಥೆಗಳ ಥರ ಅವು ಇವೆ ಅಂತಕ್ಕಂಥದ್ದನ್ನು ಕೂಡ ಚರಿತ್ರೆಯ ಪ್ರಾಜ್ಞರು ಹೇಳಿರ್ತಕ್ಕಂಥದ್ದು, ಸಂಶೋಧಕರು ಹೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಮಿಸ್ಟರ್ ಉಪೇಂದ್ರ ಅವರೇ, ನೀವು ಕ್ರಿಯೇಟ್ ಏನು ಮಾಡ್ಕೊಂಡಿದ್ದಿರಲ್ಲ, ಹೈಜಾಕ್ ಮಾಡಿಕೊಂಡು ಬೇರೆ ಬೇರೆ ಧರ್ಮದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದು, ಅದು ಇತಿಹಾಸ ಅಲ್ಲ, ಅದು ನಿಮ್ಮದು ಪುರಾಣ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅರ್ಥ, ಆಸ್ತಿಕರಾಗಿರ್ತಕ್ಕಂಥ ನೀವುಗಳು ಅಂಧಭಕ್ತರಾಗಿ ಹೈಜಾಕ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ನೀವು ತಿಳ್ಕೊಂಡಿರ್ತಕ್ಕಂಥ ಚರಿತ್ರೆ, ಅದು ಚರಿತ್ರೆ ಅಲ್ಲ, ಅದು ಪುರಾಣ ಅಂತಕ್ಕಂಥದ್ದು. ಅವು 18 ಪುರಾಣಗಳಿವೆ, ನೀವು ಅಧ್ಯಯನ ಮಾಡಿರ್ತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ದೇಶದಲ್ಲಿ ನೀವು ಹೇಳ್ತಕ್ಕಂಥ ಆಸ್ತಿಕರಾಗಿರ್ಬೋದು ಅಥವಾ ನೀವು ಹೇಳ್ತಕ್ಕಂಥ ಈ ಕ್ರಿಯೇಟರ್ ಚರಿತ್ರೆಕಾರರಾಗಿರ್ಬೋದು, ಇವರಿಂದ ಈ ದೇಶದ ಪರಿವರ್ತನೆ ಆಗಿಲ್ಲ. ಭಾರತ ದೇಶ ಪರಿವರ್ತನೆ ಆಗಿರ್ತಕ್ಕಂಥದ್ದು ಇತಿಹಾಸ ಬಲ್ಲಂತ, ಚರಿತ್ರೆಯ ಬಲ್ಲಂತ ನಾಸ್ತಿಕರಿಂದ ಈ ದೇಶದ ಪರಿವರ್ತನೆ ಆಗಿದೆ ವಿನ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ, ಪಾಪ, ಪುಣ್ಯ, ಸ್ವರ್ಗ, ನರಕ ಎಂಬಿತ್ಯಾದಿ ಮೌಢ್ಯಗಳನ್ನು, ಅಂಧಶ್ರದ್ಧೆಗಳನ್ನು, ಕಂದಾಚಾರಗಳನ್ನು ಬಿತ್ತಕ್ಕಂಥ ಆಸ್ತಿಕರಿಂದ ಅಲ್ಲ. ಸೊ ಇದರ ಅರ್ಥ, ಮೂಲಭೂತವಾದಿ ಆಸ್ತಿಕರು ಈ ದೇಶವನ್ನು ಪರಿವರ್ತನೆ ಮಾಡಲು ಪ್ರಯತ್ನ ಪಟ್ಟಿಲ್ಲ, ಈ ದೇಶವನ್ನು ಅಂಧಶ್ರದ್ಧೆಯಲ್ಲಿ ತಳ್ಳಲು ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಚರಿತ್ರೆ ಮನುಷ್ಯನಿಗೆ ಅವಶ್ಯಕತೆ ಇದೆ. ಚರಿತ್ರೆ ಅಧ್ಯಯನ ಮಾಡಿರ್ತಕ್ಕಂಥವನು ಮಾತ್ರ ಚರಿತ್ರೆ ನಿರ್ಮಾಣ ಮಾಡ್ತಾನೆ. ಇಲ್ಲದೆ ಹೋದರೆ ಚರಿತ್ರೆ ಅಧ್ಯಯನ ಮಾಡದೇ ಇರತಕ್ಕಂಥ ವ್ಯಕ್ತಿ ಆಸ್ತಿಕನಾಗುತ್ತಾನೆ. ಆಸ್ತಿಕನಾಗಿ ಲಭ್ಯ ಇರತಕ್ಕಂಥ ಬೇರೆ ಬೇರೆ ಜನಾಂಗದ ಧರ್ಮದಲ್ಲಿರ್ತಕ್ಕಂಥ ಮುಖ್ಯಾಂಶಗಳನ್ನು ಹೈಜಾಕ್ ಮಾಡಿಕೊಂಡು ತಾನೇ ಒಬ್ಬ ಕ್ರಿಯೇಟರ್, ಅಂದರೆ ನಮ್ಮ ಭಾಷೆಯಲ್ಲಿ, ಈ ಸಾಹಿತ್ಯಿಕ ಭಾಷೆಯಲ್ಲಿ ಕೃತಿಚೌರ್ಯರು ಅಂತ ಕರಿತೀವಿ. ಕೃತಿಚೌರ್ಯ ಮಾಡಿರ್ತಕ್ಕಂಥದ್ದು ಕೃತಿಚೌರ್ಯರು ಅಂತೇಳಿ ಅಂಥವ್ರು ಕರೀತಾರೆ. ಸೊ ಅದಕ್ಕಾಗಿ ನೀವು ಹೇಳಿರ್ತಕ್ಕಂಥ ವಿಷಯ ಕೃತಿಚೌರ್ಯ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾನೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, ಈ ಆಸ್ತಿಕ ಮತ್ತು ನಾಸ್ತಿಕ ಅಂತಕ್ಕಂಥ ವಿಷಯ ಬಂದಾಗ, ಆಸ್ತಿಕರಾಗೋದು ತುಂಬ ಸರಳಿದೆ.
ಯಾರ್ದಾದ್ರೂ ಒಬ್ಬ ಗುರುವಿಂದು ಅಥವಾ ಒಬ್ಬ ದೇವರಂತಕ್ಕಂಥ ಕಾಲ್ಪನಿಕ ಭಯದ ಬೆದರು ಬೊಂಬೆಯ ಭಕ್ತನಾದರೆ ಸಾಕು, ಇದರರ್ಥ ಅಂಧ ಭಕ್ತನಾದರೆ ಸಾಕು, ಆಸ್ತಿಕನಾಗ್ಬಿಡ್ತಾನೆ. ಆದರೆ ನಾಸ್ತಿಕನಾಗುವುದು ತುಂಬ ಕಷ್ಟ. ನಾಸ್ತಿಕನಾಗಬೇಕೆಂದಿರ್ತಕ್ಕಂಥ ವ್ಯಕ್ತಿಗೆ ಅವನಿಗೆ ವಿದ್ಯಾರ್ಹತೆ ಬೇಕು, ಅಧ್ಯಯನ ಬೇಕು, ಸಂಶೋಧನಾ ಮನೋಭಾವನೆ ಬೇಕು, ವಿಶ್ಲೇಷಣೆಯ ಮನೋಭಾವನೆ ಬೇಕು, ಚರ್ಚಾ ವಿಧಾನ ಗೊತ್ತಿರಬೇಕು, ಚರ್ಚೆ ಮಾಡ್ತಕ್ಕಂಥ ಸಾಮರ್ಥ್ಯ ಗೊತ್ತಿರಬೇಕು, ಶಬ್ದ ಸಂಪತ್ತು ಗೊತ್ತಿರಬೇಕು, ಪ್ರಪಂಚದ ಜ್ಞಾನ ಗೊತ್ತಿರಬೇಕು, ಸತ್ಯ ಅಸತ್ಯತೆಯ ಬಗ್ಗೆ ಅರಿವು ಇರಬೇಕು, ಹೇಳ್ತಕ್ಕಂಥ ಎದೆಗಾರಿಕೆ ಬೇಕು, ಧೈರ್ಯ ಬೇಕು, ಸಾಹಸ ಬೇಕು, ತ್ಯಾಗ ಬೇಕು. ಈ ರೀತಿ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಎಲ್ಲ ಅಂಶಗಳು ಯಾವ ವ್ಯಕ್ತಿ ಹತ್ರ ಇರುತ್ತವೋ ಆತ ಮಾತ್ರ ನಾಸ್ತಿಕನಾಗಲು ಸಾಧ್ಯ. ಆಸ್ತಿಕನಾಗೋದು ತುಂಬ ತುಂಬ ಸರಳ. ಒಬ್ಬ ಅಂಧಭಕ್ತನಾದರೆ ಆಸ್ತಿಕನಾಗ್ತಾನೆ. ಸೊ ಅದಕ್ಕಾಗಿ ಆಸ್ತಿಕರಾಗಿರ್ತಕ್ಕಂಥ ಉಪೇಂದ್ರ ಅವರೇ, ನೀವು ಒಬ್ಬ ಅಂಧಭಕ್ತರಿದ್ದೀರಿ. ಆ ಅಂಧಭಕ್ತತನದಿಂದ ಹೊರಗೆ ಬಂದಾಗ, ನಾಸ್ತಿಕತ್ವದ ಕಡೆಗೆ ಬಂದಾಗ, ಸೊ ಹಾಗಂದರೆ ಈ ನಾಸ್ತಿಕ ಆಸ್ತಿಕ ಪ್ರಶ್ನೆ ಬಂದಾಗ ಬೇರೆ ಧರ್ಮದವರನ್ನು ಅಥವಾ ಬೇರೆ ದೇವರನ್ನು ನೀವು ನಂಬಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೋರಿ ಅಂತ. ತಥಾಗತ ಗೌತಮ ಬುದ್ಧರು ಹೇಳಿದ್ದು ಅದೇ, ಬಾಬಾ ಸಾಹೇಬರು ಹೇಳಿದ್ದು ಅದನ್ನೇ. ನೀವು ಯಾವುದೇ ಧರ್ಮ ಇರಲಿ ಅದರ ಬಗ್ಗೆ ಅಧ್ಯಯನ ಮಾಡಿ ತಿಳಿದುಕೊಳ್ಳಿ, ಸರಿ ಅನುಸರಿ ಇರ್ರಿ. ನಿಮ್ಮ ವಿವೇಚನೆಯನ್ನು ಯಾವುದೋ ಮೂರ್ಖರ ಕೈಯಲ್ಲಿ ಕೊಟ್ಟುಬಿಟ್ಟು ವಿವೇಚನಾಹೀನರಾಗಿ ವಿತಂಡವಾದ ಮಾಡ್ತಕ್ಕಂಥದ್ದು ಇದು ಅವಿವೇಕಿತನದ ಅಧಿಕ ಪ್ರಸಂಗಿತನ ಅಂತಕ್ಕಂಥದ್ದು ಕೂಡ ನಾನು ಉಪೇಂದ್ರ ಅವರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದು. ಪ್ರಪಂಚದ ಸಾಕಷ್ಟು ಜನ ಚರಿತ್ರೆಕಾರರು, ಅದು ಇತಿಹಾಸ ತಜ್ಞರಾಗಿರ್ಬೋದು, ಸಮಾಜ ತಜ್ಞರಾಗಿರ್ಬೋದು, ಅರ್ಥಶಾಸ್ತ್ರಜ್ಞರಾಗಿರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಜನ ಅಧ್ಯಯನಕಾರರೆಲ್ಲರೂ ಕೂಡ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಆದರೆ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಒಬ್ಬ ಯುಗ ಪ್ರವರ್ತಕರು ಮಾತ್ರ ಇತಿಹಾಸ ಸೃಷ್ಟಿ ಮಾಡದೇನೆ, ಅಂದರೆ ಇತಿಹಾಸ ಸೃಷ್ಟಿ ಮಾಡದಷ್ಟೇ ಅಲ್ಲದೇ ಇತಿಹಾಸದ ದಿಕ್ಕನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಕರಗದ ಬಂಡೆ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇತಿಹಾಸದ ದಿಕ್ಕನ್ನೇ ಬದಲಾವಣೆ ಮಾಡಿದ ಉದಾಹರಣೆ ಉಪೇಂದ್ರ ಅವರೇ, ಕ್ರಿಸ್ತಪೂರ್ವ 185 ನಂತರ, ಅಂದರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನಾಗಿರ್ತಕ್ಕಂಥ ಬೃಹದ್ರಥ ಮೌರ್ಯನನ್ನು ಕುತಂತ್ರದಿಂದ ಹತ್ಯೆ ಮಾಡಿರ್ತಕ್ಕಂಥ ನಿಮ್ಮ ಪೂರ್ವಜರಾಗಿರ್ತಕ್ಕಂಥ ಪುಷ್ಯಮಿತ್ರ ಶುಂಗನು ನಿಮ್ಮ ಪುರೋಹಿತನಾಗಿರ್ತಕ್ಕಂಥ ಸುಮತಿ ಭಾರ್ಗವನಿಂದ ಮನುಸ್ಮೃತಿಯನ್ನು ಬರೆಸುವುದರ ಜೊತೆಗೆ ಆ ಮನುಸ್ಮೃತಿಯನ್ನು ಭಾರತದ ಸಮಸ್ತ ನಾಗರಿಕರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರುತ್ತಾ ಈ ದೇಶದ ಬಹುಸಂಸ್ಕೃತಿ ಹಾಳು ಮಾಡಿರ್ತಕ್ಕಂಥ ಸಮುದಾಯ ನಿಮ್ಮ ಶುಂಗ ಬ್ರಾಹ್ಮಣ ಸಮುದಾಯ. ಇವರು ಕ್ರಿಸ್ತಪೂರ್ವ 185ರಿಂದ 1927ರವರೆಗೂ ಕೂಡ ತಮ್ಮ ಪವಿತ್ರ ಗ್ರಂಥ, ತಮ್ಮ ಶಾಸನ ಗ್ರಂಥ, ತಮ್ಮ ಸಂವಿಧಾನ ಅಂತಕ್ಕಂಥದ್ದನ್ನು ಯಾವುದಕ್ಕೆ ತಿಳಿದಿದ್ರು ಅಂದರೆ ಮನುಸ್ಮೃತಿಗೆ ತಿಳಿದಿದ್ರು. ಈ ಮನುಸ್ಮೃತಿಯಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳು ಅಂದರೆ ಮಹಿಳಾ ವಿರೋಧಿ ಶ್ಲೋಕಗಳು, ಶೂದ್ರ ವಿರೋಧಿ ಶ್ಲೋಕಗಳು, ಅಸ್ಪೃಶ್ಯ ವಿರೋಧಿ ಶ್ಲೋಕಗಳು, ಮಾನವ ಧರ್ಮದ ವಿರೋಧಿ ಶ್ಲೋಕಗಳು, ಈ ಎಲ್ಲ ಅನಿಷ್ಟ ಆಚರಣೆಗಳಿರ್ತಕ್ಕಂಥ ಶ್ಲೋಕಗಳೆಲ್ಲ ಬಯಲಿಗೆಳೆದು ಆ ಮನುಸ್ಮೃತಿ ಅಂದರೆ ನಿಮ್ಮ ಪೂರ್ವಜರ ಕ್ರಿಸ್ತಪೂರ್ವ 185ರಿಂದ 1927ರವರೆಗೆ ಡಿಸೆಂಬರ್ 25ರವರೆಗೆ ಅನುಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ಮನುಸ್ಮೃತಿಯನ್ನು 1927 ಡಿಸೆಂಬರ್ 25ನೇ ತಾರೀಕು ದಿವಸ ಮಹಾಡದಲ್ಲಿ ಬಹಿರಂಗವಾಗಿ ಸುಡುವುದರ ಮೂಲಕ ಈ ಬ್ರಾಹ್ಮಣ ಚರಿತ್ರೆಯನ್ನು ಅದರ ದಿಕ್ಕನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಕರಗದ ಬಂಡೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದಷ್ಟೇ ಅಲ್ಲದೆ ನಾನು ಮೊನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ಕ್ರೈಮ್ ನಂಬರ್ 412 ಅಲಹಾಬಾದ್ ಹೈಕೋರ್ಟ್ ಲಲೈ ಸಿಂಗ್ ಯಾದವ್ ವರ್ಸಸ್ UP ಗೌರ್ಮೆಂಟ್ ಅಂತಕ್ಕಂಥ ಕೇಸಿನಲ್ಲಿ ಕ್ರೈಮ್ ನಂಬರ್ 219/1971 1976ರಲ್ಲಿ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೂಲಕ ರಾಮಾಯಣ ಒಂದು ಕಾಲ್ಪನಿಕ ಕಥೆ ಅಂತಕ್ಕಂಥ ಜಜ್ಮೆಂಟ್ ಆಗಿದೆ. ರಾಮಾಯಣ ಮಹಾಭಾರತ ಇವೆರಡೂ ಕೂಡ ಮಹಾಕಾವ್ಯಗಳು,
ಒಪ್ಕೊಳ್ಳೋಣ, ಚರಿತ್ರೆ ನಮ್ಮ ಇತಿಹಾಸಕಾರ ನಮ್ಮ ಹಿರಿಯರು ಒಪ್ಕೊಳ್ಳೋಣ. ಆದರೆ ಇವೆರಡೂ ಚಾರಿತ್ರಿಕ ಗಾಥಾಗಳಲ್ಲ, ಚಾರಿತ್ರಿಕ ಘಟನೆಗಳಲ್ಲ. ಇವೆರಡೂ ಕೂಡ ಕಾಲ್ಪನಿಕ ಮಹಾಕಾವ್ಯಗಳಾಗಿವೆ ಅಂತಕ್ಕಂಥದ್ದು ನಮ್ಮ ಶಾಸನ, ಅಂದರೆ ನಮ್ಮ ನ್ಯಾಯಪಾಲಿಕೆ ಇವತ್ತು ಹೇಳಿದ ತಕ್ಷಣ ಅದು 1995ಕ್ಕೆ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಆದರೆ 1927ರಲ್ಲಿ ಇವೆಲ್ಲ ಕಾಲ್ಪನಿಕ ಕಥೆಗಳು ಅಂಥೇಳಿ ಸಾದರಪಡಿಸಿರ್ತಕ್ಕಂಥ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಅದಕ್ಕಾಗಿ ಯಾಕೆ ಸಾದರಪಡಿಸ್ತಾರೆ ಅಂದರೆ, ಈ ಮಹಾಭಾರತ ಮತ್ತು ರಾಮಾಯಣ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥದ್ದು, ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ಮೂಲ ಭಾರತೀಯರ ಸಂಸ್ಕೃತಿಗೆ ಧಕ್ಕೆ ತರ್ತಕ್ಕಂಥ ಅಂಶಗಳು ಈ ಮಹಾಭಾರತ ಮತ್ತು ರಾಮಾಯಣದಲ್ಲಿವೆ. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೀಡಲ್ಸ್ ಆಫ್ ಹಿಂದೂಯಿಸಮ್ ಮತ್ತು ರಾಮಕೃಷ್ಣನ ಭಾನಗಡಿ ಅಂತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಕೃತಿಗಳನ್ನು, ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಕೃತಿಗಳನ್ನು ಬರೆಯುವುದರ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ಮನುಶಾಸನವನ್ನು ಧ್ವಂಸ ಮಾಡೋದ್ರ ಜೊತೆಗೆ ಅದರ ದಿಕ್ಕನ್ನೇ ಬದಲಾವಣೆ ಮಾಡಿ ಹೊಸ ಚರಿತ್ರೆ ನಿರ್ಮಾಣ ಮಾಡಿ, ಆ ಚರಿತ್ರೆ ದಿಕ್ಕನ್ನೇ ಬದಲಾವಣೆ ಮಾಡಿ ಮಾನವತೆಯೆಡೆಗೆ ಜನರನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಚರಿತ್ರೆಕಾರರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇದು ಯಾಕೆ ಸಾಧ್ಯ ಆಯಿತು ಅಂದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚರಿತ್ರೆ ಓದಿದ್ದ ಪ್ರಯುಕ್ತ. ಅಂದರೆ ಮಹಾಪುರುಷರ ಕೊಡುಗೆಗಳು ಭಾರತದ ಬಹುಸಂಸ್ಕೃತಿಯ ಕೊಡುಗೆ, ಭಾರತದ ಬಹುಸಂಸ್ಕೃತಿಯ ಜನಾಂಗದ ಕೊಡುಗೆ, ಅದು ಹರಪ್ಪ ಆಗಿರ್ಬೋದು, ಮೊಹೆಂಜೊದಾರೋ ಆಗಿರ್ಬೋದು, ಭಾರತದ ಮೂಲ ಭಾರತೀಯ ಜನಾಂಗದ ಸಂಸ್ಕೃತಿ, ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಮಾನವ ಧರ್ಮದ ಬಗ್ಗೆ ಅವರಲ್ಲಿರ್ತಕ್ಕಂಥ ಅಭಿಮತಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ನಿಮ್ಮ ಉಪೇಂದ್ರ ಅವರೇ, ಈ ನಿಮ್ಮ ಮೂಲಭೂತವಾದಿತನವನ್ನು ಪ್ರಚಾರ ಮಾಡ್ತಕ್ಕಂಥ, ಬ್ರಾಹ್ಮಣತ್ವವನ್ನು ಪ್ರಚಾರ ಮಾಡ್ತಕ್ಕಂಥ, ದೌರ್ಜನ್ಯಪೂರಿತ ವಿಷಮ ಮನಸ್ಥಿತಿ ಉಳ್ಳಂಥ ಧಾರ್ಮಿಕ ಗ್ರಂಥಗಳನ್ನು ಧ್ವಂಸ ಮಾಡೋದ್ರ ಜೊತೆಗೆ ಅದರಲ್ಲಿರ್ತಕ್ಕಂಥ ಬಾನಗಾಡಿಗಳನ್ನು ಹೊರಗೆ ಹಾಕಿ ಚರಿತ್ರೆ ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಅದು ಸಾಧ್ಯವಾಗಿರ್ತಕ್ಕಂಥದ್ದು ಚರಿತ್ರೆ ಅಧ್ಯಯನ ಮಾಡೋದ್ರಿಂದ. ಅದಕ್ಕಾಗಿ ಚರಿತ್ರೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಮಾತನ್ನು ನಿಮಗೆ ಗಮನಕ್ಕೆ ತರ್ತಾಯಿದ್ದೀನಿ. ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಪುರಾಣಗಳು, ಅವರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳು ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಹೈಜಾಕ್ ಮಾಡಿಕೊಂಡಿರ್ತಕ್ಕಂಥ ವಿಷಯಗಳು ಯಾವ ವ್ಯಕ್ತಿ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿಗಳು ನೋಡ್ತಾನೋ, ಯಾವ ವ್ಯಕ್ತಿ 18 ಪುರಾಣಗಳು ನೋಡಿದ್ದಾನೋ, ಯಾವ ವ್ಯಕ್ತಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನೋಡಿದಾನೋ, ಅವನಿಗೆ ಮಾತ್ರ ಇವರು ಶತಶತಮಾನಗಳಿಂದ ನಮ್ಮ ದೇಶದ ಬೇರೆ ಬೇರೆ ಸಮುದಾಯದ ಅಥವಾ ಬೇರೆ ಬೇರೆ ಇವರೇನು ಜಾತಿ ಅಂತ ಕರಿತೀವಿ, ಆ ಮಹಾನ್ ನಾಯಕರು, ಯತಿಗಳು, ಯುಗ ಪ್ರವರ್ತಕರು, ನಮ್ಮ ಮಹಾಪುರುಷರು, ಅವ್ರ ವಿಚಾರಧಾರೆಗಳನ್ನು ಹೆಂಗೆ ಹೈಜಾಕ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಗಮನಕ್ಕೆ ಬರ್ತದೆ. ಅದಕ್ಕೆ ದಯವಿಟ್ಟು ನೀವು ರಾಮಾಯಣ ಮಹಾಭಾರತ ಭಗವದ್ಗೀತೆ ಮನುಸ್ಮೃತಿಯನ್ನು ಎಲ್ಲರೂ ಅಧ್ಯಯನ ಮಾಡ್ಬೇಕಂತೇಳಿ ನಾನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಇನ್ನು ಕೊನೆಯದಾಗಿ ಇತಿಹಾಸ ಕ್ರಿಯೇಟರ್ ಆಗಿರ್ತಕ್ಕಂಥ ಉಪೇಂದ್ರ ಕುಮಾರ್ಗೆ ಹೇಳ್ತೀನಿ, ನಾವು ಇತಿಹಾಸ ಅಧ್ಯಯನ ಮಾಡಲಾರ್ದೇ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿದ್ರೆ, ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಿಮ್ಮ ಸಮುದಾಯ, ನಿಮ್ಮ ಮಹಾಪುರುಷರು ಕ್ರಿಯೇಟ್ ಮಾಡಿರ್ತಕ್ಕಂಥ ಇತಿಹಾಸ ಹೇಳ್ತೀನಿ ಕೇಳಿ. ಎಷ್ಟು ವಿಸ್ಮಯಕರ ಆಗಿದೆ ಅಂದರೆ, ಪ್ರಪಂಚದ ಎಲ್ಲೂ ಕ್ರಿಯೇಟ್ ಮಾಡದೇ ಇರತಕ್ಕಂಥ ಇತಿಹಾಸ ನಿಮ್ಮ ಮಹಾಪುರುಷರು, ನಿಮ್ಮ ಸಮುದಾಯದವರು, ನಿಮ್ಮ ಪುರೋಹಿತರು, ನಿಮ್ಮ ಪಾಖಂಡಿಗಳು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇವತ್ತು ನಿಮಗೆ ಗಮನಕ್ಕೆ ತರ್ತದೆ. ಉದಾಹರಣೆ, ಮಂಡೋದರಿ ಹ್ಯಾಂಗೆ ಹುಟ್ಟಿದಳು ಅಂತ ಕೇಳಿದ್ರೆ, ನೀವು ಹ್ಯಾಂಗೆ ಕ್ರಿಯೇಟ್ ಮಾಡಿದ್ರೆ, ನಾವೆಲ್ಲ ಸಹಜವಾಗಿ ತಾಯಿ ಗರ್ಭದಿಂದ ಜನಿಸಿರ್ತಕ್ಕಂಥ ಇಡೀ ಪ್ರಪಂಚನೇ, ಎಲ್ಲ ಪ್ರಾಣಿಗಳು ಕೂಡ ಯೂನಿಜರು, ಅಂಡಜರಾಗಿರ್ಬೋದು, ಎಲ್ಲ ಯೂನಿಜ ಪ್ರಾಣಿಗಳೆಲ್ಲವೂ ಕೂಡ ತಾಯಿ ಗರ್ಭದಿಂದಲೇ ಜನ್ಮಿಸಿರ್ತಕ್ಕಂಥದ್ದು. ಆದರೆ ಇದು ಚರಿತ್ರೆ, ಎಲ್ಲ ಯೂನಿಜರು ತಾಯಿ ಗರ್ಭದಿಂದ ಜನಿಸಿರ್ತಕ್ಕಂಥದ್ದು, ಇದು ಸತ್ಯ, ಇದು ಚರಿತ್ರೆ. ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಚರಿತ್ರೆ ನೋಡಿ, ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಇತಿಹಾಸ ನೋಡಿ, ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ನಿಮ್ಮ ಇತಿಹಾಸ ನೋಡಿ ಹೆಂಗೆ ಕ್ರಿಯೇಟ್ ಮಾಡಿರಿ ಅಂದರೆ, ಮಂಡೋದರಿ ಹೆಂಗೆ ಹುಟ್ಟಿದಳು ಅಂದರೆ, ಮಂಡೋದರಿ ಕಪ್ಪಿಯಿಂದ ಹುಟ್ಟಿದ್ರು ಅಂತ. ವರಹ
ಹೆಂಗೆ ಹುಟ್ಟುದು, ವರ ಹೆಂಗೆ ಹುಟ್ಟುದನ ಹಂದಿ ರೂಪದಲ್ಲಿ ಹುಟ್ಟುದಂತ. ಅಶ್ವತ್ಥಾಮ ಹೆಂಗೆ ಹುಟ್ಟುದನಂದರೆ ಕುದುರೆಲಿಂದ ಹುಟ್ಟುದನಂತೆ. ಅಯ್ಯಪ್ಪ ಹೆಂಗೆ ಹುಟ್ಟುದನಂದರೆ ಹರಿಹರ ಸುತ್ತನೇ ಅಯ್ಯಪ್ಪ ಹುಟ್ಟುದನಂತೆ. ಗಣಪತಿ ಹೆಂಗೆ ಹುಟ್ಟುದನಂದರೆ ಪಾರ್ವತಿಯ ಮೈ ಮೇಲೆ ಇರ್ತಕ್ಕಂಥ ಮಣ್ಣಿನಿಂದ ಹುಟ್ಟುದನಂತೆ. ನೋಡಿ ಎಂಥ ವಿಪರ್ಯಾಸ. ಕಪ್ಪೆಯಿಂದ, ನಾಯಿಯಿಂದ, ಹಂದಿಯಿಂದ, ಮೀನಿನಿಂದ, ಕುದುರೆಯಿಂದ, ಮಣ್ಣಿನಿಂದ ಈ ರೀತಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಪುರಾಣಗಳು ಅಥವಾ ಅವರ ಇತಿಹಾಸಗಳನ್ನು ಓದಿರ್ತಕ್ಕಂಥ ಉಪೇಂದ್ರ ಹೇಳ್ತಾನೆ, ನಾವು ಕ್ರಿಯೇಟ್ ಮಾಡ್ಕೋಬೇಕು, ಇತಿಹಾಸ ಅಧ್ಯಯನ ಮಾಡಬಾರ್ದು. ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸ್ಪುಟ್ನಿಕ್ ಯುಗದಲ್ಲಿ ದಾಪುಗಾಲಿಟ್ಟು ನಡೆದಿರ್ತಕ್ಕಂಥ ನಮ್ಮ ಯುವ ಪೀಳಿಗೆಗೆ ದಿಕ್ಕು ತಪ್ಪಿಸ್ತಕ್ಕಂಥ ಮತ್ತು ದಿಶಾಭೂಲು ಮಾಡ್ತಕ್ಕಂಥ, ಅವರಲ್ಲಿ ಅಂಧಶ್ರದ್ಧೆ, ಮೌಢ್ಯ, ಕಂದಾಚಾರ ಬಿತ್ತತಕ್ಕಂಥ ಕೆಲಸ ಈ ಸಿನಿಮಾ ಹೀರೋ ಅಂತಕ್ಕಂಥ ವ್ಯಕ್ತಿ ಉಪೇಂದ್ರ ಮಾಡ್ತಾ ಇದ್ದಾನೆ. ಅದಕ್ಕೆ ಬಹುಶಃ ಎಲ್ಲೋ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ರಾಜಕಾರಣಿಗಳು ಜನರನ್ನು ಕೇವಲ 5 ವರ್ಷ ಮೂರ್ಖ ಮಾಡ್ತಾರೆ, 5 ವರ್ಷ ಮೂರ್ಖ ಮಾಡ್ತಾರೆ. ಈ ಸಿನಿಮಾ ತಾರೆಯರು ಬರೋಬ್ಬರಿ ಲೈಫ್ ಟೈಮ್ ಮೂರ್ಖ ಮಾಡ್ತಾರೆ. ಯಾಕಂದರೆ ಆ ಪಿಕ್ಚರ್, ಆ ಸಿನಿಮಾ ಪದೇ 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 ನೋಡೋದ್ರಿಂದ ನಮಗವರು ಮೂರ್ಖನಾಗಿ ಮಾಡ್ತಾರೆ. ಬಹುಶಃ ಈ ಟಿ ವಿ ನೋಡ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಗಮನಕ್ಕೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದಕ್ಕಾಗಿ ಸ್ನೇಹಿತರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿ ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು. ಪ್ರಪಂಚ ಅದನ್ನೇ ಮಾಡ್ತಾಯಿದೆ. ಚರಿತ್ರೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ನಮಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಚರಿತ್ರೆ ಆಕಾರಗಳು ಪುರಾಣಗಳೆಲ್ಲ, ಚರಿತ್ರೆ ಆಕಾರಗಳು ಶ್ರಮಜೀವಿಗಳು ಮಾಡಿರ್ತಕ್ಕಂಥ ದಾಖಲೆಗಳು, ಅನುಭವಗಳು ಚರಿತ್ರೆಗಳಾಗಿವೆ ವಿನ ಈ ದೇವರ ಹೆಸರಿನ ಮೇಲೆ ಗಂಟೆ ಬಡಿದು ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬಿಡ್ತಕ್ಕಂಥ ಜನರದು ಅವು ಚರಿತ್ರೆಗಳಾಗಿಲ್ಲ, ಅವು ಪುರಾಣಗಳಾಗಿಲ್ಲ ಅಂತಕ್ಕಂಥ ಮಾತನ್ನು ಮಿಸ್ಟರ್ ಉಪೇಂದ್ರ ಅವರು ಗಮನಕ್ಕೆ ತರ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು, ಉಪೇಂದ್ರ ಅವರು ಹೇಳ್ತಾರೆ, ನಮಗೆ ನನ್ನದು ಅನ್ನೋದು ಏನೂ ಇಲ್ಲ, ಅದಕ್ಕಾಗಿ ನನಗೆ ಅಪಮಾನನೂ ಆಗಲ್ಲ ಅಂತಕ್ಕಂಥದ್ದು. ಅಪಮಾನ ಪ್ರಶ್ನೆ ಬಂದಾಗ ಮಿಸ್ಟರ್ ಉಪೇಂದ್ರ ಅವರೇ, ಒಂದು ಹಿಂದಿಯಲ್ಲಿ ಒಂದು ಮಾತಿದೆ, ಏನಂದರೆ ಜಿಸ್ಕಾ ಕೊಯ್ ಇಜ್ಜತ್ತಿ ನಾ ಹೋ ಉಸ್ಕಾ ಬೇಜತ್ತಿ ಕಾಸೆ ಹೋಗ ಅಂತ. ಯಾವ ವ್ಯಕ್ತಿಗೆ ಮರ್ಯಾದೆನೇ ಇರೋದಿಲ್ಲವೋ ಆ ವ್ಯಕ್ತಿಗೆ ಅಪಮಾನ ಎಲ್ಲಿಂದ ಆಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಮರ್ಯಾದೆ ಇರದೇ ಇರತಕ್ಕಂಥ ವ್ಯಕ್ತಿಗಳು ಯಾವುದೇ ಆಕಾರಗಳಿರಲಾರ್ದೇ, ಯಾವುದೇ ದಾಖಲೆಗಳು ಇರಲಾರ್ದೇ ಇವತ್ತು ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಸ್ಕೃತಿಯನ್ನು ಮತ್ತು ಸಹಬಾಳ್ವೆಯನ್ನು ಧ್ವಂಸಗೊಳಿಸ್ತಕ್ಕಂಥ ಕೆಲಸ ಸುಮಾರು ಜನ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಅವ್ರದ್ದೆಲ್ಲ ಹೆಸರುಗಳು ತೊಗೊಂಡಿನಿ. ಸೊ ಅಂಥವರಿಂದ ಬಹುಸಂಸ್ಕೃತಿಯ ಪ್ರೇರಕರು ಮತ್ತು ಮೂಲ ಭಾರತೀಯರಾಗಿರ್ತಕ್ಕಂಥ ಎಲ್ಲ SC ST OBC ಜನಾಂಗದವರು ಜಾಗೃತರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಕೊನೆಯದಾಗಿ ಮೋಹನ್ ಭಾಗವತ್ ಅವರು ಕೂಡ ಅವ್ರ ಬಗ್ಗೆ ಒಂದೆರಡು ವಿಚಾರ ಹೇಳ್ತೀನಿ, ಸಮಯ ಆಗಿದೆ, ಆದರೂ ಕೂಡ ಒಂದೆರಡು ವಿಚಾರ ಹೇಳ್ತೀನಿ. ಮೋಹನ್ ಭಾಗವತ್ ಅವರು ಹೇಳ್ತಾರೆ, ಕೋವಿಡಿನಿಂದ ಕುಟುಂಬಸ್ಥರು ಮೃತಪಟ್ಟರೆ ನಿರಾಶರಾಗಬೇಡಿ, ನಮಗೆ ಪುನರ್ಜನ್ಮ ಇದೆ ಅಂತ. ಎಂಥ ಮೂರ್ಖತನ ನೋಡಿ. ಇವತ್ತಿನ ದಿವಸ ನಮ್ಮ ದೇಶ 2020 ಮಾರ್ಚ್ನಿಂದ ಈ ಕೋವಿಡ್ ಅಂತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಮಾರಕ ರೋಗದಿಂದ ತತ್ತರಿಸ್ತಾ ಇದೆ. ಒಂದು ಕಡೆ ದೈಹಿಕವಾಗಿ ತಮ್ಮ ಕುಟುಂಬಸ್ಥರನ್ನು ಕಳ್ಕೊತಾ ಇದ್ದಾರೆ ಎಲ್ಲ ಜನಾಂಗದವರು. ಅಂದರೆ ಕಾರ್ಮಿಕರು ಹಿಡ್ಕೊಂಡು ಕರೋಡೋಪತಿಯವರಿಗೆ, ಬಹುಶಃ ಕರೋಡೋಪತಿಯವರು ಕಡಿಮೆ, ಕಾರ್ಮಿಕರು ಹಿಡ್ಕೊಂಡು ಮಧ್ಯಮ ವರ್ಗದವರಿಗೆ, ಇನ್ನು ಕೆಲವೊಬ್ಬರು ಕೂಲಿ ಮಾಡ್ತಕ್ಕಂಥ ಜನಾಂಗ, ಕಾರ್ಮಿಕರು ಇರ್ತಕ್ಕಂಥ ಜನಾಂಗ, ಬೀದಿ ಮೇಲೆ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥ ಜನಾಂಗ ದೈಹಿಕವಾಗಿ ಜೀವಂತ ಇದ್ದರೂ ಕೂಡ ವಾಸ್ತವಿಕವಾಗಿ ಅನ್ನ ನೀರಿಲ್ಲಾರ್ದೆ ಸಾಯ್ತಾ ಇದ್ದಾರೆ. ಕಳ್ಕೊಂಡಿರ್ತಕ್ಕಂಥ ಜನಾಂಗಕ್ಕೆ ಸಾಂತ್ವನ ಹೇಳದೆ, ಅನ್ನ ಆಹಾರ ನೀರು ಇರದೆ ಪ್ರತಿ ದಿವಸ ಸಾಹಿತ್ಯದಲ್ಲಿರ್ತಕ್ಕಂಥ ಈ ಬಡ ಜನಾಂಗದ ಬಗ್ಗೆ ಒಂದು ಸಾಂತ್ವನ ಮಾತಾಡದೆ ಅಥವಾ ಅವರಿಗೆ ಯಾವುದೇ ರೀತಿಯ ಸಹಾಯ ಹಸ್ತ ನೀಡಲಾರ್ದೇ, ನಿಮ್ಮ ಕುಟುಂಬಸ್ಥರು ಸಾಯಲಿ, ಸತ್ತರಡ್ಡಿ ಇಲ್ಲ, ಅವರಿಗೆಲ್ಲ ಪುನರ್ಜನ್ಮ ಇರುತ್ತೆ ಅಂತಕ್ಕಂಥ ಅವಿವೇಕದ ಮತ್ತು ಅಂಧಶ್ರದ್ಧೆಯ ಮಾತಾಡ್ತಕ್ಕಂಥ ಮೋಹನ್ ಭಾಗವತ್ ಅವರೇ, ನಿಮಗೆ ಒಂದು 3 ಪ್ರಶ್ನೆಗಳು ಕೇಳ್ತೀನಿ, 3 ಮಾತುಗಳು ನಿಮಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ
ಲೈವ್ ಕೇಳ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಹೇಳ್ತಾ ಇದ್ದೀನಿ, ಈ ವಿಷಯವನ್ನು ಮೋಹನ್ ಭಾಗವತ್ ಆಗಿರ್ಬೋದು, ಅವರ ಸಂಘದ ಯಾವುದೇ ಜನಾಂಗ ಆಗಿರ್ಬೋದು, ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರಿಗೆ, ಅಂದರೆ ನಿಮ್ಮ ಕುಟುಂಬಸ್ಥರು ಮೃತಪಟ್ಟರೆ ಅಡ್ಡಿ ಇಲ್ಲ, ಅವ್ರಿಗೆ ಪುನರ್ಜನ್ಮ ಇದೆ ಅಂತಕ್ಕಂಥ ಯಾರಾದರೂ ವ್ಯಕ್ತಿಗಳು ಮಾತಾಡಿದ್ರೆ ಈ ಒಂದು 3 ಅಂಶಗಳು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ತರಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಹೊರಗೆ ಬಂದಾಗ ಮಾಸ್ಕ್ ಹಾಕ್ಕೊಳ್ಳಿ, ಮನೆಯಲ್ಲಿದ್ದರೂ ಕೂಡ ಸ್ವಚ್ಛ ಇರಿ, ಬಿಸಿ ಆಹಾರ ಬಿಸಿ ನೀರನ್ನು ನೀವೆಲ್ಲರೂ ಕೂಡ ಸೇವಿಸಬೇಕು. ಜೊತೆಗೆ ಕೈಲಾದಷ್ಟು ಮಟ್ಟಿಗೆ ಸಾಧ್ಯ ಆದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಹೊತ್ತಿನ ಊಟ ಹಾಕ್ತಕ್ಕಂಥ ವ್ಯವಸ್ಥೆ ದಯವಿಟ್ಟು ಪ್ರಜ್ಞಾವಂತರಾಗಿರ್ತಕ್ಕಂಥ ನೀವುಗಳು ಮಾಡಬೇಕು. ಕಾರಣ ದೈಹಿಕವಾಗಿ ಸಾಯೋದು ತುಂಬ ಸರಳ, ಆದರೆ ಹಸಿವಿನಿಂದ ಸಾಯ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಮನುಷ್ಯನ 2 ವೈರಿಗಳು ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು. ಮನುಷ್ಯನಿಗೆ, ಅದರಲ್ಲೂ ವಿಶೇಷವಾಗಿ ಪ್ರತಿ ಪ್ರಪಂಚದಲ್ಲಿ ಮನುಷ್ಯನಿಗೆ 2 ವೈರಿಗಳಿವೆ. ಒಂದು ಹಸಿವು, ಎರಡನೇದು ಬಡತನ. ಬಡತನ ಮತ್ತು ಹಸಿವು 2 ವೈರಿಗಳಿವೆ. ಇಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಕೈಲಾದ ಮಟ್ಟಿಗೆ ನಾವಾಗಲಿ ನೀವಾಗಲಿ ನನ್ನನ್ನು ಒಳಗೊಂಡಂತೆ ದಯವಿಟ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಕೈಲಾದಷ್ಟು ಮಟ್ಟಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈಗ ಮೋಹನ್ ಭಾಗವತ್ ಅವರಿಗೆ ನೇರವಾಗಿ ಉತ್ತರ ಕೊಡೋಕೆ ಬರ್ತಾಯಿದ್ದೀನಿ. ಕೋವಿಡ್ನಿಂದ ಸಂಕಷ್ಟದಲ್ಲಿರ್ತಕ್ಕಂಥ ಜನಾಂಗದವರಿಗೆ ಲಕ್ಷಾಂತರ ಕಾರ್ಯಕರ್ತರನ್ನು ಕೋಟ್ಯಾಂತರ ರೂಪಾಯಿ ಕಪ್ಪು ಹಣವನ್ನು ಬಂಡವಾಳ ಆಗಿಸಿಕೊಟ್ಟಿರ್ತಕ್ಕಂಥ ನಿಮ್ಮ ಸಂಘಟನೆ 1 ರೂಪಾಯಿನೂ ಕೂಡ ಖರ್ಚು ಮಾಡದೇ ಇರತಕ್ಕಂಥ, ಅದು ಬಡವರಿಗಾಗಿ, ರೋಗಿಗಳಿಗೆ ಬೇಡ, ಬಡವರಿಗಾಗಿ ಖರ್ಚು ಮಾಡದೇ ಇರತಕ್ಕಂಥದ್ದು ಇದೊಂದು ಖೇದದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಿಮ್ಮ ಪುನರ್ಜನ್ಮದ ಬಗ್ಗೆ ನಿಮ್ಮ ಮಾತಿಗೆ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಮೋಹನ್ ಭಾಗವತ್ ಅವರು, ಕೇಂದ್ರದಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇದೆ. ಈ ಹಸಿವಿನಿಂದ ಬಳಲ್ತಕ್ಕಂಥ, ಬಡತನದಿಂದ ಬಳಲ್ತಕ್ಕಂಥ, ಈ ಶೋಷಣೆಯಿಂದ ಬಳಲ್ತಕ್ಕಂಥ ಜನಾಂಗದವರಿಗೆ ಅನ್ನ, ಆಹಾರ, ವಸತಿ, ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡೋಕೆ ಅವರಿಗೆ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತು ದಿವಸ ಕುಂಭಮೇಳದಲ್ಲಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ, ಮತ್ತು ಮಂದಿರದ ಹೆಸರಲ್ಲಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ, ರಥಯಾತ್ರೆಯಲ್ಲಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ, ಇತರ ಸಮ್ಮೇಳನಗಳಲ್ಲಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ, ಅದರಲ್ಲಿ ಒಂದಿಷ್ಟಾದರೂ ಕೂಡ ಈ ದೇಶದ ಬಡವರಿಗಾಗಿ, ಈ ದೇಶದಲ್ಲಿ ತತ್ತರಿಸ್ತಲಿರುವ, ಕೋವಿಡಿನಿಂದ ತತ್ತರಿಸುತ್ತಲಿರುವ ಜನಾಂಗಕ್ಕಾಗಿ ಮಾಡಿದ್ರೆ ನಿಮಗೆ ಪುಣ್ಯ ಹತ್ತದೆ ವಿನ ಆ ಗುಡಿ ಗುಂಡಾರ ಕಟ್ಟದರ, ಅಥವಾ ಆ ಸಮ್ಮೇಳನಗಳು ಮಾಡಿದ್ರ, ಅಥವಾ ಕುಂಭಮೇಳಗಳು ಮಾಡಿದ್ರ, ರಾಮ ಮಂದಿರ ಕಟ್ಟಿದ್ರೆ ಪುಣ್ಯ ಹತ್ತಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಪುನರ್ಜನ್ಮದ ಬಗ್ಗೆ ಹೇಳ್ತೀನಿ. ಮಿಸ್ಟರ್ ಮೋಹನ್ ಭಾಗವತ್ ಅವರೇ, ಬಹುಶಃ ಭಗವದ್ಗೀತೆಯ ನೀವು ಓದಿರಂತೆ ತಿಳ್ಕೊಳ್ತೀನಿ. ಭಗವದ್ಗೀತೆಯ ಅಧ್ಯಾಯ 4ರಲ್ಲಿ, ಭಗವದ್ಗೀತೆಯ ಅಧ್ಯಾಯ 4ರಲ್ಲಿ ಶ್ಲೋಕ 8ರಲ್ಲಿ ಕೃಷ್ಣ ಹೇಳ್ತಾನೆ ಏನಂತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ ತದಾತ್ಮಾನಾಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೇ ಯುಗೇ. ಇದು ಭಗವದ್ಗೀತೆಯ ಅಧ್ಯಾಯ 4ರಲ್ಲಿ ಶ್ಲೋಕ 8ರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಯದಾ ಯದಾ ಹಿ ಧರ್ಮಶ್ಯ, ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗ್ತದೋ ಅಥವಾ ಧರ್ಮದ ಮೇಲೆ ಅಧರ್ಮದ ದೌರ್ಜನ್ಯ ನಡೀತಾ ಇದೆಯೋ ಆವಾಗ ನಾನು ಪದೇ ಪದೇ ಹುಟ್ಟು ಬರ್ತೀನಿ, ಹುಟ್ಟು ಬಂದು ಧರ್ಮ ಪ್ರಚಾರ ಮಾಡ್ತಕ್ಕಂಥ ನನ್ನ ಜನಾಂಗದವರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳ್ತಾನೆ. ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಕ್ರಿಸ್ತಶಕ 712ರಿಂದ ನಿಮ್ಮ ಸಮುದಾಯದ ರಾಜ ದಾಹಿರ್ ಅಂತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಬಿನ್ ಕಾಸಿಮ್ನಿಗೆ ಭಾರತಕ್ಕೆ ಆಹ್ವಾನಿಸ್ತಾನೆ ದಂಗೆ ಮಾಡ್ಲಿಕ್ಕೆ, ಇಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ. ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಹಿಡ್ಕೊಂಡು ಬಿಟ್ಟು ಕಾರ್ಗಿಲ್ ಯುದ್ಧದವರೆಗೂ ಕೂಡ ಗಜನಿಗಳು ಬಂದರು, ಗೋರಿಗಳು ಬಂದರು, ಖಿಲ್ಜಿಗಳು ಬಂದರು, ಗುಲಾಮಿಗಳು ಬಂದರು, ಲೂದಿಗಳು ಬಂದರು, ಹೂಣರು ಬಂದರು, ಶಕರು ಬಂದರು, ಬ್ರಿಟಿಷರು ಬಂದು, ಫ್ರೆಂಚರು ಬಂದರು, ಡಚ್ಚರು ಬಂದರು. ಇವರೆಲ್ಲರೂ ಕೂಡ ಬಂದು ಈ ದೇಶವನ್ನು ಲೂಟಿ ಮಾಡ್ಕೊಂಡು ಹೋದರು, ಈ ದೇಶದಲ್ಲಿ ಆಡಳಿತ ಮಾಡಿದ್ರು, ಈ ದೇಶದಲ್ಲಿ ಮಹಿಳೆ ಮಕ್ಕಳು ಅನ್ನೋದನ್ನೇ ದೌರ್ಜನ್ಯ ಮಾಡಿದ್ರು. ಎಲ್ಲ ಜಾತಿ ಜನಾಂಗದವ್ರ ಮೇಲೆ, ಎಲ್ಲ ಭಕ್ತರ ಮೇಲೆ,
ಅದಷ್ಟೇ ಅಲ್ಲದೆ ಯಥೇಚ್ಛವಾಗಿರ್ತಕ್ಕಂಥ ಪ್ರಾಣಿ ವಧೆಗಳು ಮಾಡಿದ್ರು, ಮಾಡ್ತಾ ಇದ್ದಾರೆ. ಹೀಗಿದ್ದಾಗಿ ಕೂಡ ನಿಮ್ಮ ಕೃಷ್ಣ ಪರಮಾತ್ಮ ಇನ್ನೂವರೆಗೂ ಪುನರ್ಜನ್ಮ ಎತ್ತಿ ಬಂದೇ ಇಲ್ಲ. ಅಷ್ಟೇ ಬೇಡ, ನಿಮ್ಮ ಕೃಷ್ಣನ ಪರಮ ಭಕ್ತ ಅಥವಾ ಕೃಷ್ಣನೇ ತಾನು ಎಂದು ಆವಿರ್ಭವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಆಸಾರಾಮ್ ಬಾಪು. ನಿಮ್ಮ ಗುಜರಾತ್ನ ಒಬ್ಬ ಸಂತ ಆಸಾರಾಮ್ ಬಾಪು ತಾನೇ ಕೃಷ್ಣ ಅಂತಕ್ಕಂಥದ್ದನ್ನು ಪರಿಭವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಹೆಣ್ಣು ಮಕ್ಕಳ ಬಲಾತ್ಕಾರ ಮತ್ತು ಅವರ ಹತ್ಯೆಯ ಕೇಸಿನಲ್ಲಿ ಇವತ್ತಿನ ದಿವಸ ಜೈಲಿನಲ್ಲಿ ಕೊಳಿತಾ ಇದ್ದಾನೆ. ಅವನನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ನಿಮ್ಮ ಕೃಷ್ಣ ಪರಮಾತ್ಮ ಪುನರ್ಜನ್ಮ ಪಡೆದು ಬಂದೇ ಇಲ್ಲ. ರಾಮ ರಹೀಂ ಬಾಪು, ಭೀಮಾನಂದ ಬಾಪು ಇವರೆಲ್ಲರೂ ರಾಮಕೃಷ್ಣನ ಭಕ್ತರು. ಇವತ್ತಿನ ದಿವಸ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿ ಮಹಿಳೆಯರನ್ನು ಹತ್ಯೆ ಮಾಡಿ ಜೈಲಿನಲ್ಲಿದ್ದು ಕೂಡ ಇನ್ನೂ ಕೂಡ ನಿಮ್ಮ ಕೃಷ್ಣನಾಗಲಿ ನಿಮ್ಮ ರಾಮನಾಗಲಿ ಅಥವಾ ನೀವು ಪೂಜೆ ಮಾಡ್ತಕ್ಕಂಥ ದೇವರಾಗಲಿ ಪುನರ್ಜನ್ಮ ಎತ್ತಿ ಬಂದಿಲ್ಲ. ಹಾಗಿದ್ದಾಗ ಹಸಿವಿನಿಂದ ಬಳಲ್ತಕ್ಕಂಥ ನಮ್ಮ ಜನರಿಗೆ, ಬಡತನದಿಂದ ಬಳಲ್ತಕ್ಕಂಥ ನಮ್ಮ ಜನರಿಗೆ, ಸಂಕಟದಿಂದ ಬಳಲ್ತಕ್ಕಂಥ ಈ ದೇಶದ ಜನಾಂಗದವರಿಗೆ, ರೋಗದಿಂದ ಬಳಲತಕ್ಕಂಥ ಈ ದೇಶದ ಜನಾಂಗದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳದೇ ಅವರ ತಲೆಯಲ್ಲಿ ಮೌಢ್ಯವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಿರಲ್ಲ, ಇದು ನಿಮ್ಮ ಯೋಗ್ಯತೆಗೆ ತಕ್ಕದಾದ ಅಂತ. ಅದಕ್ಕಾಗಿ ಮೊದಲು ನಿಮ್ಮ ಕೃಷ್ಣನನ್ನು ಪುನರ್ಜನ್ಮ ಪಡೆದು ಬರಲು ಹೇಳಿ, ತದನಂತರ ನಾವು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ. ಇನ್ನೊಂದು ವಿಷಯ, ಬಹುಶಃ ಖಾರವಾಗಿ ಮಾತಾಡ್ತಾ ಇದ್ದೀನಿ, ನಿಮಗೆಲ್ಲರೂ ಕೂಡ ಯಾರಿಗಾದರೂ ನೋವಾದ್ರೆ ನಾನೇನು ವಿಷಾದ ವ್ಯಕ್ತಪಡಿಸಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ ಇನ್ನೊಂದು ಮೋಹನ್ ಭಾಗವತ್ ಅವ್ರಿಗೆ ಹೇಳ್ತೀನಿ. ಇದು ಕೃಷ್ಣ ಪರಮಾತ್ಮ ಇನ್ನೂ ಪುನರ್ಜನ್ಮ ಎತ್ತಿ ಬಂದಿಲ್ಲ. ಯಾಕೆ ಎತ್ತಿ ಬಂದಿಲ್ಲ ತಾನೇ ಹೇಳ್ತಾನೆ. ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭೂತೋ ಭಾರತ ಅಭಿಧಾನಮ ಧರ್ಮಶ ತದಾತ್ಮನಾಂ ಸೃಜಮ್ಯಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೇ ಯುಗೆ ಅಂತೇಳಿ. ಇನ್ನು ಎಷ್ಟು ಯುಗಗಳು ಬೇಕು, ಜನ್ಮ ಎತ್ತಿ ಬಂದಿಲ್ಲ, ಪುನರ್ಜನ್ಮ ಪಡೆದಿಲ್ಲ. ಇದು ಬಾಲಿಸಿದ ಮಾತು ಮೋಹನ್ ಭಾಗವತ್ ಅವ್ರದ್ದು. ಇದು ಎಲ್ಲರೂ ಕೂಡ ನನ್ನ ವಿಡಿಯೋನ ಅವಲೋಕನ ಮಾಡ್ತಕ್ಕಂಥ ಎಲ್ಲರೂ ಕೂಡ ನೀವು ಅವಲೋಕನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಇನ್ನು ಎರಡನೇದಾಗಿ, ರಾಮಾಯಣದಲ್ಲಿ 110ನೇ ಸರ್ಗದಲ್ಲಿ 7ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಬರ್ತದೆ. ಏನಂದ್ರೆ, ಸರಿಯೋ ಸಲೀಲೆ ರಾಮ ಪದ್ಯಾ ಸಮಾಪಂ ಚಕ್ರಮೇ. ಸರಿಯೋ ಸಲೀಲೆ ರಾಮ ಪದ್ಯಾಂ ಸಮೂಪ ಚಕ್ರಮೇ ಅಂದರೆ ರಾಮನು ಸರಿಯೂ ನದಿಯಲ್ಲಿ ಕಾಲ್ನಡಿಗೆಯಿಂದ ಹೋಗಿ ಸತ್ತನು ಅಂತ. ನೀವು ಪೂಜೆ ಮಾಡ್ತಕ್ಕಂಥ ರಾಮ, ಇದು ನಾನು ಬರೆದದ್ದಲ್ಲ, ವಾಲ್ಮೀಕಿ ರಾಮಾಯಣದ 110ನೇ ಸರ್ಗದಲ್ಲಿ 7ನೇ ಶ್ಲೋಕದಲ್ಲಿ ಹೇಳಿದ್ದು. ಏನು, ರಾಮ ಸರಿಯೂ ನದಿ ಅಂತಕ್ಕಂಥ ನದಿಯಲ್ಲಿ ನಡ್ಕೊಂಡು ಹೋಗಿ ಸತ್ತುಬಿಟ್ನು ಅಂತ. ಅದೇ ರಾಮಾಯಣದಲ್ಲಿ ಒಂದು ಕಡೆ ಹೇಳ್ತದೆ, ಸೀತೆಯೇ ಚಿತೆಯಲ್ಲಿ ಹಾರಲು ಹೇಳಿದಾಗ ಆ ಚಿತೆಯಲ್ಲಿ ಹಾರೋಕಿನ ಪೂರ್ವದಲ್ಲಿ ಒಂದು ವಜ್ರ ಸಿಂಹಾಸನ ಬಂದುಬಿಟ್ಟು ಸೀತೆಯನ್ನು ಕೂಡಿಸ್ಕೊಂಡು ಆಕಾಶಕ್ಕೆ ತೆಗೆದುಕೊಂಡು ಹೋಯಿತು ಅಂತ ಆ ಕಡೆ ಬರೀತಾರೆ. ರಾಮ ಹೇಗೆ ಸತ್ತನಂದರೆ ಸರಿಯೋ ನದಿಯಲ್ಲಿ ನಡ್ಕೊಂಡು ಹೋಗಿ ಸತ್ತನು ಅಂತಕ್ಕಂಥ ಮಾತನ್ನು ನಿಮ್ಮ ರಾಮಾಯಣದಲ್ಲಿ, ನಿಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರ್ತಕ್ಕಂಥದ್ದು. ಆ ರಾಮ ಇಲ್ಲಿವರೆಗೂ ಕೂಡ ಪುನರ್ಜನ್ಮ ಪಡೆದು ಬಂದು ತನ್ನ ಭಕ್ತರಿಗೆ ಕಾಪಾಡಲೇ ಇಲ್ಲ. ರಾಮ ಸಾವಿರಾರು ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಮತ್ತೊಮ್ಮೆ ಪುನರ್ಜನ್ಮ ಪಡೆದು ಬಂದು ತನ್ನ ಭಕ್ತರನ್ನು ಕಾಪಾಡಲಿಲ್ಲ. ಇನ್ನು ನಮ್ಮ ಜನರಿಗೆ ಯಾಕ್ರಿಯಪ್ಪ ಈ ರೀತಿ ಸುಳ್ಳು ಹೇಳಿಬಿಟ್ಟು ಪುನರ್ಜನ್ಮ ಇದೆ, ಮತ್ತೆ ಜನ್ಮ ಎತ್ತಿ ಬರ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಜನರನ್ನು ಸಾಂತ್ವನ ಹೇಳದೇ ಅವರನ್ನು ಮೌಢ್ಯದಲ್ಲಿ ತುರುಕ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಿ ಮಿಸ್ಟರ್ ಮೋಹನ್ ಭಾಗವತ್ ಅವರೇ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಪುನರ್ಜನ್ಮದ ಬಗ್ಗೆ ಬಹುಶಃ ಇನ್ನೊಂದು ಚುಚ್ಚುವ ಮಾತನಾಡ್ತೇನೆ. ಯಾರಿಗೆ ಚುಚ್ಚಿದ್ರು ನನಗೆ ಅಡ್ಡಿಲ್ಲ, ಆದರೆ ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ, ನಿಮ್ಮ ಪುರಾಣಗಳಲ್ಲಿ ಬರೆದಿದ್ದಕ್ಕಂಥದ್ದು ನಾನು ಹೇಳ್ತೀನಿ. ಪುರಾಣಗಳ ವಿಷಯ ಮಾಡ, ಪುರಾಣಗಳಲ್ಲಿ 18 ಪುರಾಣಗಳಿವೆ ಸದ್ಯ ನನ್ನ ಕಡೆ ಇದ್ದಿರ್ತಕ್ಕಂಥ 18 ಪುರಾಣ. ಇನ್ನು ಹೆಚ್ಚಿಗೆ ಮಾಡ್ಯಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ಅದು ನಿರಂತರವಾಗಿ ಅವರು ಬರ್ಕೋತೆ ಹೋಗ್ತಾರೆ. ಉಪೇಂದ್ರ ಅವ್ರು ಹೇಳ್ತಾರಲ್ಲ, ನಾವು ಕ್ರಿಯೇಟ್ ಮಾಡುತ್ತೀವಿ ಇತಿಹಾಸಗಳು ಅಂತ. ಕ್ರಿಯೇಟ್ ಮಾಡ್ತಕ್ಕಂಥ ಇತಿಹಾಸಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವು 18 ಪುರಾಣಗಳು. ಆ 18 ಪುರಾಣಗಳಲ್ಲಿ ಒಂದು ಘಟನೆ ಬರ್ತದೆ. ಏನಂದರೆ, ಬಹುಶಃ ನೀವೆಲ್ಲರೂ ಕೇಳಿರಿ, ರೇಣುಕಾ ಮತ್ತು ಜಮದಾಗ್ನಿಯ ಮಗ ಪರಶುರಾಮ ಅಂತ. ನೀವು ರೇಣುಕಾ ಯಲ್ಲಮ್ಮನ ನಾಟಕದಲ್ಲಿ ಕೇಳ್ತೀರಿ,
ಮತ್ತು ಶಿವಪುರಾಣದಲ್ಲಿ ಕೇಳ್ತೀರಿ, ಮಾರ್ಕಂಡೇಯ ಪುರಾಣದಲ್ಲಿ, ಎಲ್ಲ ಕಡೆನೂ ಕೇಳ್ತೀರಿ. ಮತ್ತು ಮಹಾಭಾರತದಲ್ಲಿ ಬರ್ತಾನೆ, ರಾಮಾಯಣದಲ್ಲಿ ಬರ್ತಾನೆ. ಎಲ್ಲ ಕಡೆ ಬರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪರಶುರಾಮ. ಪುನರ್ಜನ್ಮದ ಬಗ್ಗೆ ಹೇಳ್ತಾ ಇದ್ದೀನಿ. ಪರಶುರಾಮ ಉದಾಹರಣೆಗೆ, ಈ ಕೃತಯುಗದಲ್ಲಿ ಪರಶುರಾಮನಿಗೂ ಮತ್ತು ಗಣಪತಿಗೂ ಯುದ್ಧ ಆಗುತ್ತೆ. ಪರಶುರಾಮಗ ಗಣಪತಿಗೆ ಯುದ್ಧ ಆದಾಗ ಪರಶುರಾಮ ತನ್ನ ಪರಶು ಕೊಡಲಿನ ತೆಗೆದುಕೊಂಡು ಬಿಟ್ಟು ಗಣಪತಿಯ ಒಂದು ಹಲ್ಲನ್ನು ಮುರಿದು ಬಿಡ್ತಾನೆ. ಮುರಿದ ತಕ್ಷಣ ಅವಾಗ ಇದೊಂದು ಶ್ಲೋಕ ಮಾಡಿಬಿಡ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಅವನಿಗೆ ಹಲ್ಲು ಮುರಿದ ತಕ್ಷಣ ಇದೊಂದು ವಚನ ಮಾಡಿಬಿಟ್ರು, ಅಥವಾ ಅದೊಂದು ಮಂತ್ರ ಶ್ಲೋಕ ಮಾಡಿಬಿಟ್ರು. ಯಾರಿಗೆ ಮುರಿದ ತಕ್ಷಣ? ಗಣಪತಿಯ ಒಂದು ಹಲ್ಲು ಮುರಿತಾನೆ ಪರಶುರಾಮ. ಅದು ಕೃತಯುಗದಲ್ಲಿ. ಇನ್ನು ತ್ರೇತಾಯುಗದಲ್ಲಿ ಮತ್ತೆ ಅದೇ ಪರಶುರಾಮ ಇರ್ತಾನೆ, ಬೇರೆ ಯಾರು ಇರಂಗಿಲ್ಲ. ಈ ತ್ರೇತಾಯುಗದಲ್ಲಿ ರಾಮ ಜನಕ ಮಹಾರಾಜನ ಆಸ್ಥಾನಕ್ಕೆ ಸ್ವಯಂವರಕ್ಕಾಗಿ ಹೋಗಿರ್ತಾನೆ. ಜಾನಕಿಯ ಸ್ವಯಂವರಕ್ಕೆ, ಅಂದರೆ ಸೀತಾನ ಸ್ವಯಂವರಕ್ಕೆ. ಆ ಸ್ವಯಂವರದಲ್ಲಿ ಹೋದಾಗ ಅಲ್ಲಿ ಪರಶುರಾಮನು ಬಂದಿರ್ತಾನೆ. ಪರಶುರಾಮನಿಗೂ ಮತ್ತು ರಾಮನಿಗೂ ಯುದ್ಧ ಆಗುತ್ತೆ ನೋಡಿ. ತ್ರೇತಾಯುಗದಲ್ಲೂ ಇರ್ತಾನೆ ಪರಶುರಾಮ, ಯುದ್ಧ ಆಗುತ್ತೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ತುಳಸಿದಾಸನ ರಾಮಚರಿತ ಮಾನಸದಲ್ಲಿ ನಾವು ಕಾಣ್ತಿದ್ದೀವಿ. ಕೃತಯುಗದಲ್ಲಿ ಇದ್ದನು, ತ್ರೇತಾಯುಗದಲ್ಲಿ ಇದ್ದನು. ಇನ್ನು ದ್ವಾಪಾರ ಯುಗದಲ್ಲಿ ಅದೇ ಪರಶುರಾಮನ ಸನ್ನಿವೇಶ ಯಾವಾಗ ಬರುತ್ತಂದರೆ, ಯಾವಾಗ ಕುಂತಿ ಕರ್ಣನನ್ನು ನದಿಯಲ್ಲಿ ಬಿಟ್ಟು ಬಿಡ್ತಾಳೋ, ಒಬ್ಬ ಬೇಡರವನು ಯಾರೋ ಒಬ್ಬ ಶೂದ್ರ ವ್ಯಕ್ತಿ ಸಾಕ್ತಾನೆ. ಸಾಕಿದ ನಂತರ ಕರ್ಣ ತಾನೊಬ್ಬ ಕ್ಷತ್ರಿಯನೆಂದು ಸುಳ್ಳು ಹೇಳಿ ಪರಶುರಾಮನ ಹತ್ತಿರ ಬಿಲ್ವಿದ್ಯೆಯನ್ನು ಕಲಿತಾನೆ ನೋಡಿ. ಕೃತಯುಗದಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿ ಪರಶುರಾಮ, ತ್ರೇತಾಯುಗದಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿ ಪರಶುರಾಮ, ದ್ವಾಪಾರಯುಗದಲ್ಲಿ ಕರ್ಣನಿಗೆ ಬಿಲ್ವಿದ್ಯೆ ಕಲಿಸಿರ್ತಕ್ಕಂಥ ಪರಶುರಾಮ. ಈ ಮೂರೂ ಯುಗದಲ್ಲಿ ಜನ್ಮ ಎತ್ತಿರ್ತಕ್ಕಂಥ ಪರಶುರಾಮ ಕಲಿಯುಗದಲ್ಲಿ ಇನ್ನೂವರೆಗೂ ಜನ್ಮ ಎತ್ತಿಲ್ಲ. ಕಲಿಯುಗ ಸ್ಟಾರ್ಟ್ ಆಗಿ ಸಾವಿರಾರು ವರ್ಷಗಳಾದವು, ಇನ್ನೂವರೆಗೆ ಜನ್ಮ ಎತ್ತಿಲ್ಲ. ಅನ್ನೋಕ್ಕೆ ಯಾವಾಗ ಜನ್ಮ ಎತ್ತುತ್ತಾರೆ ಅಂತ ನಿಮ್ಮ ಮಹಾಪುರುಷರು ಅಥವಾ ನಿಮ್ಮ ದೇವರು? ಅದಕ್ಕೆ ಕೃಷ್ಣನೂ ಜನ್ಮ ಎತ್ತು ಬಂದಿಲ್ಲ, ನಾನು ಜನ್ಮ ಎತ್ತು ಬರ್ತೀನಿ ಅಂದಿರತಕ್ಕಂಥ ವ್ಯಕ್ತಿ. ಸರಿಯೂ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರಾಮ ಜನ್ಮ ಎತ್ತಿ ಬಂದಿಲ್ಲ. ತ್ರೇತ ದ್ವಾಪಾರಯುಗದಲ್ಲಿರ್ತಕ್ಕಂಥ ಪರಶುರಾಮ ಜನ್ಮ ಎತ್ತಿ ಬಂದಿಲ್ಲ. ಇಲ್ಲಿಯವರೆಗೂ ನಿಮ್ಮ 33 ಕೋಟಿ ದೇವತೆಗಳು ಯಾರೂ ಕೂಡ ಪುನರ್ಜನ್ಮ ಎತ್ತಿ ಬಂದಿಲ್ಲ. ಅದಕ್ಕೆ ಮೋಹನ್ ಭಾಗವತ್ ಅವರೇ, ದಯವಿಟ್ಟು ಪ್ರಪಂಚ ಸ್ಫುಟ್ನಿಕ್ ಯುಗದತ್ತ ದಾಪುಗಾಲಿಟ್ಟು ನಡೀತಾ ಇದೆ. ವೈಜ್ಞಾನಿಕ ತಳಹದಿಯ ಮೇಲೆ ಇರ್ತಕ್ಕಂಥ ಅಂಶಗಳತ್ತ ದಾಪುಗಾಲಿಟ್ಟು ನಡೀತಾ ಇದೆ. ಯುವತರ ತಲೆಯಲ್ಲಿ ವೈಜ್ಞಾನಿಕ ತಳಹದಿಯ ವಿಷಯಗಳನ್ನು ತುಂಬತಕ್ಕಂಥ ಕೆಲಸ ಇಡೀ ಪ್ರಪಂಚ ಮಾಡ್ತಾ ಇದೆ. ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತವಾದಿ ಜನಾಂಗದವಾಗಿರ್ತಕ್ಕಂಥ ನೀವೀರ್ವರು, ಎಲ್ಲರೂ ಅಂತಲ್ಲ, ನೀವೀರ್ವರು ಸಮುದಾಯದಲ್ಲಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಮೂಲಭೂತವಾದಿಗಳೇ, ನಿಮಗೆ ಸವಿನೇ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಈ ದೇಶದ ಮುಸ್ಲಿಂ ಯುವಕರಾಗಿರ್ಬೋದು, ಬ್ರಾಹ್ಮಣ ಯುವಕರಾಗಿರ್ಬೋದು, ಮೂಲ ಭಾರತೀಯ ಯುವಕರಾಗಿರ್ಬೋದು, SC ST OBC ಯುವಕರಾಗಿರ್ಬೋದು, ಇವರಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಬಿತ್ತತಕ್ಕಂಥ ಕೆಲಸ ಮಾಡಿ ವಿನಃ ಮೂಲಭೂತತನ, ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರ ಬಿತ್ತತಕ್ಕಂಥ ಅನಿಷ್ಟ ಆಚರಣೆಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ಅಂಧಭಕ್ತರಾಗ್ತಕ್ಕಂಥ ವಿಷಯಗಳನ್ನು ಅವರ ತಲೆಯಲ್ಲಿ ಬಿತ್ತಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡುತ್ತಾ ಉಪೇಂದ್ರ ಅವರಿಗೂ ಮತ್ತು ಮೋಹನ್ ಭಾಗವತ್ ಅವರಿಗೂ ಈ ಆಗ್ರಹವನ್ನು ಮಾಡುತ್ತಾ ನನ್ನ ಮಾತಿಗೆ ವಿಧೇಯ ಹೇಳೋ ಪೂರ್ವದಲ್ಲಿ, ಸ್ನೇಹಿತರೆ, ದಯವಿಟ್ಟು ನೀವು ಅಧ್ಯಯನ ಮಾಡಿದ್ದೇ ಆದರೆ ನಾವು ಸಂವಿಧಾನದ ವಿಧಿ 19 ಬಳಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂವಿಧಾನದ ವಿಧಿ 51H ಬಳಕೆ ಮಾಡ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಮೂಲಭೂತ ಕರ್ತವ್ಯಗಳು, ಸಂವಿಧಾನದ ವಿಧಿ ಸಂವಿಧಾನದ ವಿಧಿ ನಮಗೆ ಏನೇನು ಕಲ್ಪಿಸ್ಕೊಟ್ಟಿವೋ ಅವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಾನಿಷ್ಟೆಲ್ಲ ವಿಷಯಗಳು ಹೇಳಿರ್ತಕ್ಕಂಥದ್ದು ಎಲ್ಲ ಅವರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳಿಂದಲೇ ವಿನ ನಾನು ಕ್ರಿಯೇಟ್ ಮಾಡಿ ಹೇಳ್ಕೊಂಡಿರ್ತಕ್ಕಂಥದ್ದಲ್ಲ. ಈ ವಿಡಿಯೋವನ್ನು ಮುಸ್ಲಿಂ ಜನಾಂಗಕ್ಕಾಗಲಿ ಬ್ರಾಹ್ಮಣ ಜನಾಂಗಕ್ಕಾಗಲಿ ಚುಸ್ತಕ್ಕಂಥದ್ದಲ್ಲ. ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಕ್ಕಂಥ ನನ್ನ ಆದ್ಯ ಕರ್ತವ್ಯದ ಅಂತಕ್ಕಂಥನ್ನು ಕೂಡ ಗಮನಕ್ಕೆ ತರ್ತಾ, ಅದಕ್ಕಾಗಿ ಈ ಮೋಹನ್ ಭಾಗವತ್ ಉಪೇಂದ್ರನಂಥವರು ಶತಶತಮಾನಗಳಿಂದಲೂ ಕೂಡ ಈ ಸಮಾಜದಲ್ಲಿ ಅದಾರ. ಅದಕ್ಕಾಗಿ ಈ ದೇಶದಲ್ಲಿ ಈ ಧರ್ಮ ಅಥವಾ ಅವ್ರು ಕರಿತಕ್ಕಂಥ ಏನು ಹಿಂದೂ ಧರ್ಮ
ಪರಿವರ್ತನೆ ಆಗದೇ ಇದ್ದ ಪ್ರಯುಕ್ತ, ಪರಿಷ್ಕರಣೆ ಆಗದೇ ಇದ್ದುದಕ್ಕಾಗಿಯೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು. 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ್ರು. 6ನೇ ಶತಮಾನದಲ್ಲಿ ಮಹಾವೀರ ಜೈನ ಧರ್ಮ ಸ್ಥಾಪನೆ ಮಾಡಿದ್ರು. ರವಿದಾಸ ರೋಹಿದಾಸ್ ಪಂಥವನ್ನು ಸ್ಥಾಪನೆ ಮಾಡಿದ್ರು. ಕಬೀರ್ ಪಂಥವನ್ನು ಸ್ಥಾಪನೆ ಮಾಡಿದ್ರು. ಗುರುನಾನಕ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಈ ರೀತಿ ಈ ದೇಶದಲ್ಲಿ ವಿವಿಧ ಧರ್ಮಗಳು ಮತ್ತು ಪಂಥಗಳು ಹುಟ್ಟಲಿಕ್ಕೆ ಕಾರಣ ಏನೆಂದರೆ ಇಂಥ ಮೂಲಭೂತವಾದಿ ಜನಾಂಗ ಆಗಿನ ಕಾಲದಿಂದಲೂ ಇವತ್ತಿನವರು ಕೂಡ ಈ ದೇಶದ ಬಹುಸಂಸ್ಕೃತಿಗೆ ತಳುಕು ಹಾಕಿಕೊಂಡಿದ್ದಾರೆ, ಜೋತು ಬಿದ್ದಿದ್ದಾರೆ. ಅದಕ್ಕಾಗಿ ಎಲ್ಲಿವರೆಗೆ ಇವರು ಇರ್ತಾರೋ ಅಲ್ಲಿವರೆಗೆ ಈ ದೇಶದ ಮಾನವ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ಏನು ಕರಿತೀವೋ ಈ ಧರ್ಮ ಪರಿಷ್ಕರಣೆಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಈ ಧರ್ಮ ಪರಿಷ್ಕರಣೆಗೊಂಡಾಗ ಮಾತ್ರ ಮತ್ತೆ ಈ ದೇಶದಲ್ಲಿ ಬಹುಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನೆಲ್ಲ ಆತ್ಮೀಯರಿಗೆ, ನನ್ನ ವಿಡಿಯೋನ ಅವಲೋಕನ ಮಾಡ್ತಕ್ಕಂಥ ನೋಡ್ತಕ್ಕಂಥ ಎಲ್ಲ ಜನರಿಗೆ, ಎಲ್ಲ ಸ್ನೇಹಿತರಿಗೆ ನನ್ನ ಮೈತ್ರಿಪೂರ್ಣ ಭೀಮ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.